ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿರುವಂಥದ್ದು. ಜೊತೆಗೆ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಸೊ ಸಿನಿಮಾದ ಆರ್ಟ್ ವರ್ಕ್ ಕೂಡ ಈಗ ಸದ್ದು ಮಾಡ್ತಿರುವಂಥದ್ದು. ಸೊ ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಹೇಗೆಲ್ಲ ಇತ್ತು, ಏನೆಲ್ಲ ಸ್ಪೆಷಾಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ನಮಸ್ತೆ ಎಲ್ಲ ಟಿ9 ವೀಕ್ಷಕರಿಗೆ ನಮಸ್ತೆ. ಸರ್, ಡೆವಿಲ್ ಸಿನಿಮಾಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಖತ್ ಎಕ್ಸೈಟ್ಮೆಂಟ್ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದಾರೆ ಡೆವಿಲ್ ಸಿನಿಮಾ ಹೇಗಿರುತ್ತೆ ಅಂತ. ಜೊತೆಗೆ ಸಿನಿಮಾ ಸದ್ದು ಮಾಡೋದ್ರ ಜೊತೆಗೆ ನಿಮ್ಮ ಒಂದು ಆರ್ಟ್ ವರ್ಕ್ ಕೂಡ ಸದ್ದು ಮಾಡ್ತಾ ಇದೆ. ಯಾಕಂದರೆ ಓರನ್ ಮಾಲ್ ಮುಂದೆ ಈಗ ಲೇಕ್ ಸೈಡಲ್ಲಿ ಕುರ್ಚಿ ಕೂಡ ಹಾಕಿದ್ದಾರೆ, ಡೆವಿಲ್ ಕುರ್ಚಿ ಅಂತಲೇ. ಸೊ ಎಲ್ಲರೂ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಏನೆಲ್ಲ ವಿಶೇಷತೆಗಳು ಇದೆ ಸರ್ ಈ ಅಂದರೆ ಡೆವಿಲ್ ಸಿನಿಮಾದ ಆರ್ಟ್ ವರ್ಕ್ನಲ್ಲಿ? ಡೆವಿಲ್ ಸಿನಿಮಾದ ಒಂದು ಫಸ್ಟ್ ನಮಗೆ ಕತೆ ಕೇಳಬೇಕಾದ್ರೇ ಅನಿಸಿತ್ತು. ಯಾಕಂದರೆ ಇದೊಂದು ಆ್ಯಕ್ಚುಲಿ ಫಾರಿನ್ ಬ್ಯಾಕ್ಗ್ರೌಂಡ್ ಇರೋಂಥ ಒಂದು ಕಾನ್ಸೆಪ್ಟು, ಪ್ಲಸ್ ಇಲ್ಲಿರೋ ಇದೂ ಇದೆ. ಅದಕ್ಕೆ ಯಾಕಂದರೆ ಅದಕ್ಕೆ ಪೂರಕವಾಗಿರೋಂಥ ಸೆಟ್ಸ್ಗಳು ಅದರದ್ದೆಲ್ಲ ಮುಂಚೆಗಳಿಂದನೂ ಡಿಸ್ಕಷನ್ ಆಗ್ತಾಯಿತ್ತು. ಕೆಲವೊಂದು ಸಲ ಲೈವ್ ಲೊಕೇಶನ್ಸ್ಗೆ ಹೋಗ್ಬಿಡೋಣ, ಕೆಲವೊಂದು ಸಲ ಎಲ್ಲ ಸೆಟ್ ಹಾಕಿ ಮಾಡೋಣ ಅಂತ. ಬಟ್ ಲೈವ್ ಲೊಕೇಶನ್ಸಲ್ಲಿ ಏನಂದರೆ ಸೆಕ್ಯೂರಿಟಿ ಇರೋವಂಥ ಜಾಗದಲ್ಲಿ ದರ್ಶನ್ ಸರ್ನೆಲ್ಲ ಇಟ್ಕೊಂಡು ಶೂಟ್ ಮಾಡ್ಬೋದು. ಬಟ್ ಬೇರೆ ಕಡೆ ಎಲ್ಲ ಅಂತೇಳಿದ್ರೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಇದಕ್ಕೋಸ್ಕರನೇ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ 70% ಅರೌಂಡ್ 70-80% ಬರೀ ಸೆಟ್ಸ್ ಇದೆ. ಆ ಸೆಟ್ಸಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಅದರಲ್ಲಿ ಏನಂದರೆ ಈವನ್ ಟಾಕಿ ಪೋರ್ಷನ್ಸ್ಗಾಗಿರ್ಬೋದು, ಸಾಂಗ್ಸ್ಗಳಿಗಾಗಿರ್ಬೋದು, ಎಲ್ಲ ಸೀಕ್ವೆನ್ಸ್ಗಳು, ಕೆಲವೊಂದು ಫೈಟ್ ಎಪಿಸೋಡ್ಸ್ಗೆ ಆಲ್ಮೋಸ್ಟ್ 80%ವರೆಗೂ ಈ ಸಿನಿಮಾದಲ್ಲಿ ತುಂಬ ಸೆಟ್ಗಳಿದೆ. ಸರ್, ಯಾಕೆ ಈ ಸಿನಿಮಾಗೆ ಅಂದರೆ ಅಫ್ಕೋರ್ಸ್ ಈಗ ಔಟ್ಡೋರ್ ಲೊಕೇಶನ್ಸೇ ತುಂಬ ಇರುತ್ತೆ. ಸೊ ಔಟ್ಡೋರ್ ಲೊಕೇಶನ್ಸ್ನ ಕಂಟ್ರೋಲ್ ಮಾಡಿಬಿಟ್ಟು ಯಾಕೆ ಜಾಸ್ತಿ ಸೆಟ್ ಮೇಲೇ ಹೋಗಿದ್ದು ಈ ಸಿನಿಮಾ ಶೂಟಿಂಗಿಗೆ ಅಂತ? ಅಲ್ಲ, ಆ್ಯಕ್ಚುಲಿ ಏನು ಪರ್ಪಸ್ಗೆ ಅಂತೇಳಿದ್ರೆ, ಈಗ ದೊಡ್ಡ ನಟ ಅವರು ದರ್ಶನ್ ಸರ್. ಯಾಕಂದರೆ ಅವ್ರಿಗಿರೋ ಫ್ಯಾನ್ ಫಾಲೋವರ್ಸು ತುಂಬ ಜಾಸ್ತಿ ಇದ್ದಾರೆ. ಅವ್ರನ್ನ ಇಟ್ಕೊಂಡು ಪಬ್ಲಿಕಲ್ಲಿ ಮಾಡೋದಕ್ಕಾಗಲ್ಲ. ಯಾಕಂದರೆ ಈಗ ಪ್ರೊಡಕ್ಷನ್ ಕಡೆಯಿಂದ ಒಂದು ಶೆಡ್ಯೂಲ್ಸ್ ಹಾಕೊಂಬಿಟ್ಟಿರ್ತಾರೆ, ಕಾಂಬಿನೇಷನ್ ಆರ್ಟಿಸ್ಟ್ಗಳಿರ್ತಾರೆ. ಬಟ್ ಇಷ್ಟು ಕಾಲ್ ಶೀಟ್ಸ್ ಅಂತ ಇರುತ್ತೆ. ಅದಲ್ಲದೆ ಏನಂದರೆ ಎಲ್ಲರಿಗೂ ಶೂಟಿಂಗಿಗೂ ತೊಂದರೆಗಳಾಗಬಾರ್ದು. ಅದಕ್ಕೋಸ್ಕರನೇ ಏನು ಮಾಡೋದು, ನಾವು ಸ್ಟುಡಿಯೋಗಳಲ್ಲಿ ಮತ್ತು ಕೆಲವೊಂದು ಕಾಂಪೌಂಡ್ ಏರಿಯಾ ಅಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮತ್ತು ಫ್ಯಾಕ್ಟ್ರಿಗಳಲ್ಲಿ ಯೂಶ್ವಲಾಗಿ ದರ್ಶನ್ ಸರ್ನ ಇಟ್ಕೊಂಡು ಶೂಟ್ ಮಾಡೋದು. ಹಂಗಾಗಿ ಏನಾಯಿತು, ಇದರಲ್ಲಿ ಕೆಲವೊಂದು ಏನಂದರೆ ಕತೆಗೂ ಪೂರಕವಾಗುವಂಥದ್ದು ಸೆಟ್ಸ್ಗಳು ಲೈವ್ ಲೊಕೇಶನ್ಸ್ಗಳು ಸಿಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ನೀವು ನೋಡಿದ್ರೆ ಫಸ್ಟ್ ಒಂದು ವೆರಿ ಬಿಗಿನಿಂಗ್ ನಾವೊಂದು ಗ್ಲಿಮ್ಸ್ ಬಿಡ್ತೀವಿ, ಟೀಸರ್ ಬಿಡ್ತೀವಿ. ಆ ಟೀಸರಲ್ಲಿ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪವಿರೋದು, ಅದನ್ನು ಯಾಕಂದರೆ ಅವರ ವ್ಯಕ್ತಿತ್ವನ ಹೇಳಬೇಕು. ಆ ವ್ಯಕ್ತಿತ್ವನ ಹೇಳೋದಕ್ಕೆ ಒಂದು ಬ್ಯಾಕ್ ಡ್ರಾಪ್ ಬೇಕಾಗುತ್ತೆ, ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಅದಕ್ಕೆ ಆ ಸೆಟ್ಗೆ ಕರೆಕ್ಟಾಗಿ ಅವ್ರಿಗೆ ಸೂಟ್ ಆಗೋವಂಥದ್ದು ಎಲ್ಲ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸಿಂದ ಹಿಡಿದು ಸೆಟ್ಟಿಂದ ಹಿಡಿದು ಎಲ್ಲ ನಾವು ಡಿಸ್ಕಷನ್ ಮಾಡಿ ಅದಕ್ಕೆ ವೆರಿ ಬಿಗಿನಿಂಗ್ಗೆ ಒಂದು ಮಿನಿಯೇಚರ್, ಸಣ್ಣದಾಗಿ ಒಂದು ಮಿನಿಯೇಚರ್ ಮಾಡಿಕೊಂಡು ಡೈರೆಕ್ಟ್ರು ಮತ್ತು ನಾವೆಲ್ಲ ಡಿಸ್ಕಷನ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಏನಾಗುತ್ತೆ, ನೆಕ್ಸ್ಟು ಹೋಗ್ತಾ 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 ಏನಂದರೆ ಕೆಲವೊಂದು ಲೊಕೇಶನ್ಸು ನಾವು ಫಾರಿನಲ್ಲಿ ಮಾಡಬೇಕಾದಂಥ ಸಂದರ್ಭ ಬರ್ತದೆ. ಆ ಫಾರಿನಲ್ಲಿ ಮುಗಿಸಿ ಅದಕ್ಕೆ ಸೂಟ್ ಆಗೋಂಥ ಕೆಲವೊಂದು ಸೆಟ್ಸ್ಗಳು ಇಲ್ಲಬೇಕಾಗತ್ತೆ. ಆ ಥರ ಅದಕ್ಕೆ ಸೂಟ್ ಆಗೋಂಥ ಸೆಟ್ಸ್ ನೀವು ಸೆಕೆಂಡ್ ವರ್ಷನ್ಗೆ ಬಂದಾಗ ಒಂದು ಫೈಟ್ ಎಪಿಸೋಡ್ ನೋಡ್ತೀರ. ಸೆಕೆಂಡ್ ಟೀಸರಲ್ಲಿ ಒಂದು ಪಬ್ ಎಪಿಸೋಡು, ಫಾರಿನರ್ಸ್ ಡ್ಯಾನ್ಸರ್ಸ್ ಎಲ್ಲ ಇರ್ತಾರೆ ಮತ್ತು ಇವರೆಲ್ಲ ಇರ್ತಾರೆ, ಅಲ್ಲೊಂದು ಫೈಟ್ ಎಪಿಸೋಡ್ ಆಗುತ್ತೆ. ಅದಕ್ಕೂ ಅಷ್ಟೇ, ಯಾಕಂದರೆ ಅಲ್ಲಿಗೆ ಸೂಟ್ ಆಗೋಂಥ ಒಂದು ಸೆಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ನಿಮಗೆ ಕೆಲವೊಂದು ಸಲ ಏನು ಅನಿಸುತ್ತೆ, ಆ್ಯಕ್ಚುಲಿ ನೋಡೋರಿಗೆ ಇದು ಒರಿಜಿನಲ್ ಲೈವ್ ಲೊಕೇಶನ್ನ ಸೆಟ್ಸಾ ಅಂತ ಗೊತ್ತಾಗಲ್ಲ. ಆ ಟೀಸರಲ್ಲಿರೋದು ನಾನು ಅಂದ್ಕೊಂಡೆ ಯಾವುದೋ ಒಂದು ಕಂಪನಿ ಆಫೀಸು ಏನೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನೀವು ಹೇಳಿದಾಗಲೇ ಗೊತ್ತಾಗ್ತಿದೆ ಸೆಟ್ ಅಂತ. ಇಲ್ಲ, ಅದಷ್ಟು ನಾವು ಕ್ರಿಯೇಟ್ ಮಾಡಿರೋ ಸೆಟ್ಸು. ಯಾಕಂದರೆ ಇವನ್ ನಾವು ಈ ಸೆಟ್ಸ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಫಸ್ಟು ಡೈರೆಕ್ಟ್ರು ಮತ್ತು ಡೈರೆಕ್ಟರ್ ಆಫ್ ಫೋಟೋಗ್ರಫಿ DOP ಇವರೆಲ್ಲ ಕೂತ್ಕೊಂಡು ನಾವು ಡಿಸ್ಕಷನ್ ಮಾಡ್ತೀವಿ. ಅದರಲ್ಲಿ ಡೈರೆಕ್ಟ್ರು ಫಸ್ಟು ಅವ್ರ ಥಾಟ್ಸ್ಗಳಿಗೇನಿರುತ್ತೆ ಆ ಥಾಟ್ಸ್ಗೆ ಸೂಟ್ ಆಗೋಂಗೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದನ್ನೆಲ್ಲ ನೋಡಿ, ಅವರೆಲ್ಲ ನೋಡಿ ಈ ಸೆಟ್ಸ್ ಬೇಕು ಬೇಡ ಅಂತೇಳಿ ಅವರು ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಾದಮೇಲೆ ನಮ್ಮ ಸುಧಾಕರ್ ಸರ್ ಜೊತೆಲ್ಲ DOP ಅವರಂತೂ ಎವ್ರಿ ಫ್ರೇಮಿಂಗ್ಸ್ ಅಂತ ತುಂಬ ಎಂಜಾಯ್ ಮಾಡ್ತಾರೆ. ಅದು ದರ್ಶನ್ ಸರ್ ಅಂದರೆ ಎವ್ರಿ ಫ್ರೇಮ್ನೂ ಅಷ್ಟೇ ಅವ್ರು ಕ್ರಿಯೇಟ್ ಮಾಡೋದು, ಯಾಕಂದರೆ ತಪಸ್ ಮಾಡ್ದಂಗೆ ಮಾಡ್ತಾರೆ ಅವರು. ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಆಮೇಲೆ ಕಲರ್ ಕಾಂಬಿನೇಷನ್ನು, ಟೆಕ್ಸ್ಚರು, ಸ್ಟ್ರಕ್ಚರು ಇದನ್ನೆಲ್ಲ ಇಟ್ಕೊಂಡು ನಾವೇನು ಮಾಡ್ತೀವಿ, ಇದಕ್ಕೆ ಸೂಟ್ ಆಗಬೇಕು. ಯಾಕಂದರೆ ನಾವು ಕತೆಗೂ ಸ್ಕ್ರಿಪ್ಟ್ಗೂ ಕಾಸ್ಟ್ಯೂಮ್ಸ್ಗೂ ಸೆಟ್ಗೂ ಎಲ್ಲ ಹೊಂದಾಣಿಕೆ ಇದ್ದಾಗ ಮಾತ್ರನೇ
ಅದು ನಿಜವಾಗ್ಲೂ ಸೆಟ್ ಅಂತ ಅನಿಸೋದು. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲಿ ಏನೋ ನಡೀತಾ ಇರುತ್ತೆ, ಅಲ್ಲಿ ಬ್ಯಾಕ್ ಡ್ರಾಪ್ ಏನೋ ಇರುತ್ತೆ, ಆ ಥರ ಮಿಸ್ ಹೊಡೆದ್ಬಿಡುತ್ತೆ. ಆ ಥರ ಈ ಸಿನಿಮಾದಲ್ಲಿ ಎಲ್ಲೂ ಆಗಿಲ್ಲ. ಯಾವುದೇ ಇದುವರೆಗೂ ಮಾಡಿರೋ ಎಷ್ಟೇ ಯಾವುದೇ ಸಿನಿಮಾದಲ್ಲೂ ಆ ಥರ ಆಗಿಲ್ಲ. ಆದರೆ ಇದರಲ್ಲಂತೂ ಹೆಚ್ಚಿನ ಒತ್ತು ಕೊಟ್ಟು ಮಾಡಿದ್ದೀವಿ. ಇದರಲ್ಲೇನಂದರೆ ತುಂಬ ಶ್ರಮ ನಮ್ಮಗಳ ಜೊತೆ ಡೈರೆಕ್ಟರ್ಸ್ದು ಮತ್ತು ಡಿ ಒ ಪಿಗಳ್ದು ಅವ್ರದ್ದು ಇದೆ. ಅವ್ರದ್ದೆಲ್ಲ ಸೇರಿಸಿ ನಮ್ಮದೆಲ್ಲ ಸೇರಿಸಿ ಔಟ್ಪುಟ್ಟೆ ಒಂದು, ನೀವೇನು ಸೆಟ್ಸ್ನ ನೋಡ್ತೀರಾ ಆ ಸೆಟ್ ಒಂದು ರೇಂಜ್ ಕಾಣೋದು ಅದು. ಸರ್ ಅಂದರೆ ಟೀಸರಲ್ಲಿ ನೋಡಿದಾಗ ರೆಡ್ ಶೇಡೆಡ್ ಇದೆ. ಸೊ ಅಂದರೆ ಲೈಟಿಂಗ್ಸು ಎಲ್ಲ ರೆಡ್ ಶೇಡೆಡ್ ಇರೋವಂಥದ್ದು, ಜೊತೆಗೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗ್ ಆಗಿರ್ಬೋದು, ಹಲ್ಮೋರ ಸಾಂಗ್ ಆಗಿರ್ಬೋದು. ಸೊ ಎಲ್ಲ ಒಂದು ರೀತಿ ರೆಡ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಯಾಕೆ, ಏನಾದರೂ ಅದು ಅಂದರೆ ಸಿನಿಮಾ ಥೀಮ್ ಆಧಾರವಾಗಿ ಇಟ್ಕೊಂಡು ಆ ಥರ ಕಾಂಬಿನೇಷನ್ ಮಾಡಿರೋವಂಥದ್ದು ಹೇಗೆ ಅಂತ? ಇಲ್ಲ, ಆ್ಯಕ್ಚುಲಿ ಸಿನಿಮಾ ಥೀಮು ಇದೆ. ಆ ಸಿನಿಮಾ ಥೀಮಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಬಟ್ ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಯಾಕೆಂದರೆ ಕೆಲವೊಂದು ಇದನ್ನೆಲ್ಲ ಡೈರೆಕ್ಟ್ರು ಅವ್ರುಗಳೇ ಬಿಟ್ಕೊಟ್ರಲ್ಲ. ಯಾಕಂದ್ರೆ ನಮಗೆ ಎಷ್ಟೇ ಕಥೆಯಲ್ಲಿ ಡೀಟೇಲಾಗಿ ಇನ್ವಾಲ್ವ್ ಆಗಿ ನಮಗೆಲ್ಲ ಗೊತ್ತಿದ್ರು, ಯಾವತ್ತೂ ಅಷ್ಟೇ ನಮ್ಮ ಇದನ್ನು ಏನು ಕೆಲಸ ಇರುತ್ತೆ ನಾವು ಅಷ್ಟು ಮಾಡ್ತೀವಿ. ಆ ಕಾನ್ಸೆಪ್ಟ್ ಕಲರ್ಗೆ ಹೋಗೋದಕ್ಕೆ ಕಾರಣ ಇದೆ. ಆ ಕಾರಣ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ತದೆ ಏನಕ್ಕೆ ಅಂತ. ಅಂದರೆ ಪರ್ಟಿಕ್ಯುಲರ್ ಇದೇ ಕಲರ್ ಬೇಕು ಅಂತ ಏನಿರಲಿಲ್ಲ, ಬಟ್ ಏನಂದ್ರೆ ಆ ರಿಚ್ನೆಸ್ಸು, ಆ ಒಂದು ಕ್ಯಾರೆಕ್ಟ್ರಿಗೆ ಒಂದು ಇದನ್ನು ತೋರಿಸೋದಕ್ಕೆ ಆ ರೇಂಜಲ್ಲಿ ಆ ಇದರಲ್ಲಿ ಹೋಗಿರೋದು. ಯಾಕಂದರೆ ಡೈರೆಕ್ಟ್ರದ್ದಾಗಲಿ ಮತ್ತು ಡಿ ಒ ಪಿದಾಗಲಿ, ಸುಧಾಕರ್ ಸರ್ದಾಗಲಿ, ಇವ್ರದ್ದೆಲ್ಲ ಒಂದು ಥಾಟ್ ಇರುತ್ತೆ. ನಮ್ಮ ಕೊರಿಯೋಗ್ರಾಫರ್ದು ಅಷ್ಟೇ, ಅವ್ರದ್ದೊಂದು ಕಲರ್ ಕಾಂಬಿನೇಷನ್ ಅಂತ ಇರುತ್ತೆ. ಆ ಕಾಂಬಿನೇಷನ್ ಮೇಲೆ ನಾವು ಮಾಡಿರ್ತೀವಿ ಅದನ್ನು ಸರ್ ಸೆಟ್ಸ್. ಈಗ ಟೋಟಲ್ ಎಷ್ಟು ಸೆಟ್ಗಳನ್ನ ಹಾಕಿದ್ದೀರಾ ಟೋಟಲ್ ಓವರ್ ಆಲ್ ಮೂವಿಗೆ? ಒಂದು 12ರಿಂದ 13 ಸೆಟ್ಸ್ವರೆಗೂ ಬರುತ್ತೆ. ಎಲ್ಲ ದೊಡ್ಡ ದೊಡ್ಡ ಸೆಟ್ಸೇ. ಕೆಲವೊಂದು ಒಂದು ಲೈವ್ ಏರಿಯಾನೇ ಕ್ರಿಯೇಟ್ ಮಾಡಿದ್ದೀವಿ. ಆಮೇಲೆ ನೀವು ಇದನ್ನು ನೋಡಿರ್ತೀರ, ಅಲೋಮರ ಸಾಂಗು. ಅದಕ್ಕೆ ಮುಂಚೆ ಇದ್ರೆ ನೆಮ್ಮದಿಯಾಗಿರಬೇಕು. ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗಿಗೆ ಏನಂದರೆ, ಆ್ಯಕ್ಚುಲಿ ನಾವು ಒಂದು ಫ್ಯಾಕ್ಟ್ರಿ ಬ್ಯಾಕ್ ಡ್ರಾಪ್ ನೋಡುತ್ತಾ ಇದ್ವಿ. ಅದೇನಂದ್ರೆ ಒಂದು ರಾ ಫೀಲ್ ಇರಲಿ, ಒಂದು ಇಂಟ್ರಡಕ್ಷನ್ ಸಾಂಗ್ ಥರ ಅದೇನೋ ಅಂದ್ಕೊಂಡು. ಆಮೇಲೆ ಅದನ್ನು ಹುಡುಕ್ತಾ ಇರ್ಬೇಕಾದ್ರೆ ನಮಗೆ ಎಲ್ಲೂ ಸೂಟ್ ಆಗೋಂಥ ಇದು ಸಿಕ್ಕಲಿಲ್ಲ. ಸಿಕ್ಕಿದ್ರೂ ಅಲ್ಲೇನಂದರೆ ನಮಗೆ ಕಾಂಪೌಂಡ್ ಇರೋವಂಥ ಏರಿಯಾ ಸಿಗ್ತಾ ಇರಲಿಲ್ಲ. ಯಾಕಂದರೆ ಪಬ್ಲಿಕ್ನ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಒಂದು ದೊಡ್ಡ ವೇರ್ ಹೌಸ್ನಲ್ಲಿ ಅದನ್ನು ಒಂದು 150ರಿಂದ 200 ಜನ ಕೆಲಸಗಾರನ್ನೆಲ್ಲ ಸೇರಿಸಿ ಹಗಲು ರಾತ್ರಿ ಕೆಲಸ ಮಾಡಿ ಬರೀ ನಾವೊಂದು 12 ದಿನದಲ್ಲಿ ಆ ಸೆಟ್ನ ಒಂದು ಫ್ಯಾಕ್ಟ್ರಿ ಕಾರಿಡಾರ್ ಟೈಪ್ ಕಾಣೋ ಥರ ಅದನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಸಾಂಗ್ನ ಶೂಟ್ ಮಾಡಿದ್ದೀವಿ ಅದನ್ನು. ಸುಮಾರು ಎಷ್ಟು ಖರ್ಚಾಗಿರ್ಬೋದು ಸರ್ ಇದ್ರೆ ನೆಮ್ಮದಿಯಾಗಿರಬೇಕು, ಜೊತೆಗೆ ಏ ಹಲ್ಮೋರ ಅದು ಸೂರ್ಯಚಂದ್ರ ಸಾಂಗ್ಗೆ ಸ್ಪೆಷಲಿ ಆ ಕುರ್ಚಿನೇ ಮೈನ್ ಥೀಮಾಗಿ ಬಳಸ್ಕೊಂಡಿದ್ದೀರಾ ಆ ಸಾಂಗಲ್ಲಿ. ಸೊ ಈ ಕುರ್ಚಿ ರೆಡಿ ಆದಮೇಲೆ ಆ ಸಾಂಗ್ನ ಆ ಥರ ಸೀಕ್ವೆನ್ಸಲ್ಲಿ ರೆಡಿ ಮಾಡಿದ್ದ, ಅದರ್ವೈಸ್ ಅದು ರೆಡಿ ಆಗೋದಕ್ಕಿಂತ ಮುಂಚೆನೇ ಸಾಂಗ್ ಇದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ಆ ಕುರ್ಚಿ ಅದು ಇದು ಎಲ್ಲ ಇಲ್ಲ, ಕುರ್ಚಿದು ಹೆಂಗೆ ಅಂದರೆ ಆ್ಯಕ್ಚುಲಿ ಅದು ಅದ್ರದ್ದೊಂದು ಕಥೆ ಇದೆ. ಅದನ್ನು ಹೆಂಗೆ ಅಂತ ಹೇಳಿದ್ರೆ, ಫಸ್ಟ್ ಅಲಮರ ಸಾಂಗ್ದಾಯಿತು, ಎಲ್ಲ ಸೆಟ್ಗಳೆಲ್ಲ ರೆಡಿ ಮಾಡಿದ್ವಿ ಎಲ್ಲ. ಅಲ್ಲಿ ದರ್ಶನ್ ಸರ್ ಬಂದು ಕೂತ್ಕೊಂಡು ಒಂದು ಆ್ಯಕ್ಚುಲಿ ಆ ಒಂದು ಸೀನ್ ಇದೆ, ನೋಡಿದ್ರೆ ಅದನ್ನು ಶಾರ್ಟ್ ಇದೆ ಅದು. ಅದಕ್ಕೆ ಒಂದು ಎಕ್ಸ್ಟ್ರಾರ್ಡ್ನರಿ ಒಂದು ಲುಕ್ ಅದು ಚೆನ್ನಾಗಿರೋದು. ಬಟ್ ಅವ್ರು ಬಂದು ಕೂತ್ಕೊಳ್ಳೋದಂದ್ರೆ ಅವರೊಂದು ಬಾಸ್ ರೇಂಜಲ್ಲಿ. ಅದಕ್ಕೆ ಏನಾದ್ರು ಸಮಥಿಂಗ್ ಡಿಫ್ರೆಂಟ್ ಆಗಿರ್ಬೋದು. ಫಸ್ಟು ಸೋಫಾ ಅಂತ ಕ್ರಿಯೇಟ್ ಮಾಡಿದ್ವಿ. ಅದಕ್ಕೆ ಸಾಕಷ್ಟು ಸೋಫಾಗಳು ಸೆಲೆಕ್ಟ್ ಮಾಡ್ತೀವಿ. ಕಲರ್ ಸೋಫಾ ಮತ್ತು ಒಂಚೂರು ಡಿಫ್ರೆಂಟ್ ಆಗಿರೋ ಸೋಫಾಗಳು ಯಾವುದು ಸೂಟ್ ಆಗೋಲ್ಲ. ನಮ್ಮದು ಸೆಟ್ ವರ್ಕ್ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಆಗಿರ್ಬೇಕಾದ್ರೆ ಸರಿ ಅಂದ್ಬಿಟ್ಟು ನಾವು ಒಂದು ಡಿಸೈನ್ ಮಾಡಿ ಡಿ ಒ ಪಿ ನಮ್ಮ ಸುಧಾಕರ್ ಸರ್ ಎತ್ಕೊಂಡು, ಇಲ್ಲ ಒಂದು ಏನೋ ಒಂದು ಅಥೆಂಟಿಕ್ಕಾಗಿ ಒಂದು ಚೇರ್ ಬೇಕಾಗುತ್ತೆ ದರ್ಶನ್ ಸರ್ ಕೂತ್ಕೊಳ್ಳೋಕ್ಕೆ. ಅದು ನಾನು ರಿವೀಲ್ ಮಾಡೋದೇ ಹಂಗೆ ಎಕ್ಸ್ಟ್ರಾರ್ಡ್ನರಿ ಇರಬೇಕು, ಅವ್ರ ಕ್ಯಾರೆಕ್ಟರ್ ಆ ಚೇರಲ್ಲಿ ಗೊತ್ತಾಗಬೇಕು ಅಂತ ಕೇಳ್ತಾರೆ ಇವರು ನಮ್ಮ ಸುಧಾಕರ್ ಸರ್. ಕೇಳಿದಾಗ ಸರಿ ರೆಡಿ ಮಾಡಿಬಿಟ್ಟು ನಾವು ಇವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾರು ನಮ್ಮ ಡೈರೆಕ್ಟರ್ ಸರ್ ಅಷ್ಟೇ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಪ್ರಕಾಶ್ ಸರ್ ಕೇಳಿದ್ರು, ಮೋನ್ ಏನು ಮಾಡ್ಬೋದು ಇದಕ್ಕೆ ಅಂತ. ಸರ್ ನಾನೊಂದು ಜಸ್ಟ್ ಒಂದು ಚಿಕ್ಕದಾಗಿ ನಿಮ್ಗೊಂದು 3D ಡಿಸೈನ್ ಮಾಡ್ಬಿಟ್ಟು ನಾನು ಕಳಿಸ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ನಿಮ್ಗೆ ಅದು ಓಕೆ ಅಂತ ಹೇಳಿದ್ರೆ ನಾನು ಮಾಡಿ ಸರಿ ಮಾಡಿ ಕಳಿಸ್ತೀನಿ. ನಾನು 3D ಎಲ್ಲ ರೆಡಿ ಮಾಡಿಸಿ ನಮ್ಮ ಹುಡುಗರನ್ನ ಆಡೋ ಇದನ್ನು 3D ಡಿಸೈನ್ ಮಾಡಿ ನನ್ನ ಇದರಲ್ಲಿ ಟ್ಯಾಬಲ್ಲಿ ತೊಗೊಂಡೋಗಿ ತೋರಿಸ್ದಾಗ ನೋಡ್ತಾರೆ. ಬಟ್ ಇದ್ರಲ್ಲಿ ಚೆನ್ನಾಗಿ ಕಾಣ್ತಾ ಇದೆ, ಬಟ್ ನಮ್ಗೆ ಅದೆಷ್ಟು ಸಾಂಗಲ್ಲಿ ವರ್ಕೌಟ್ ಆಗುತ್ತೆ, ಅದು ಯಾವ ಥರ ವರ್ಕೌಟ್ ಆಗುತ್ತೆ ಅಂತ ಕೇಳ್ತಾರೆ. ಸರ್ ನಾನು ರೆಡಿ ಮಾಡ್ತೀನಿ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಒಂದು 5-6 ಡೇಸ್ ವರ್ಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಟಾರ್ಟ್ ಆಗಿಲ್ಲ ಆದಮೇಲೆ ಇನ್ನೇನು ನಾಳೆ ಶೂಟ್ ಸ್ಟಾರ್ಟ್ ಆಗಬೇಕು. ಬಿಫೋರ್ ಡೇ ಇದು ಯಾವುದು ನಮ್ಮ ಲೈಟಿಂಗ್ ಕಾಲ್ ಶೀಟ್ ದಿನ ಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ತಕ್ಷಣ ನಿಮ್ಮ ಜೊತೆ ಬರ್ತಾರೆ. ಬಂದಾಗ ಚೇರ್ ನೋಡ್ತಾರೆ. ಅಷ್ಟೊತ್ತಿಗಾಗಲೇ ನಾವು, ಯಾಕಂದರೆ ನಮ್ಮ ಇವರು ಸುಧಾಕರ್ ಸರ್ ಹೆಂಗೆ ಅಂತ ಹೇಳಿದ್ರೆ, ಪ್ರತಿ ಸಲ ಸೆಟ್ ವರ್ಕ್ ಮಾಡುವಾಗ ಅವ್ರು ನಮ್ಮ ಜೊತೆಲೇ ಇರ್ತಾರೆ. ಅವರು ನಮ್ಮ ಏನು ಬೇಕು ಟೆಕ್ಸ್ಚರ್ ಸ್ಟ್ರಕ್ಚರ್ ಅನ್ನೋದಕ್ಕೆ
ಅದ್ರ ಜೊತೆ ನಾವೆಲ್ಲ ರೆಡಿ ಆಗಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಬಂದ್ಬಿಡ್ತೀನಿ ನಾನು ಒಂದ್ಸಲ ಚೇರ್ ನೋಡ್ತೀನಿ. ಅವ್ರು ನೋಡಿದ ತಕ್ಷಣ ಏನೂ ಮಾತಾಡಲಿಲ್ಲ. ಆ ಚೇರ್ಗೆ ಫ್ರಂಟ್ ಡೀಟೇಲ್ ನೋಡ್ಬಿಟ್ಟು ಹಿಂದೆಗಡೆನೂ ಸೇಮ್ ಇದೇ ಡೀಟೇಲಿಂಗ್ ಮಾಡ್ಬೋದಾ ನೋಡಿ ಅಂತ. ಅಂದರೆ ಯಾಕಂದರೆ ಆ ಚೇರ್ ಏನಕ್ಕೆ ಬ್ಯಾಕ್ ಸೈಡ್ ಡೀಟೇಲಿಂಗ್ ಅಂದರೆ ದರ್ಶನ್ ಸರ್ ಕೂತ್ಕೊಂಡು ಒಂದು ರಿವಿಲ್ ಇದೆ, ಅದು ರಿವಲ್ವಿಂಗ್ ಇದೆ. ಅದಕ್ಕೆ ಎರಡು ಕಡೆನೂ ಫಿನಿಶ್ ಇದ್ದರೆ ಚೆನ್ನಾಗಿರ್ತದೆ ಅಂತ. ಆವಾಗ ನನಗೆ ಅನಿಸ್ತು ಇವ್ರಿಗೆ ಓಕೆ ಆಗಿದೆ ಚೇರು ಸೂಪರ್ ಇವ್ರಿಗೆ. ಯಾಕಂದರೆ ಅವ್ರನ್ನ ಒಪ್ಸೋದು ತುಂಬ ಕಷ್ಟ. ಅವ್ರಿಗೆ ಕತೆಗೆ ಬಿಟ್ಟು ನಾವು ಬೇರೆ ಏನು ಕ್ರಿಯೇಟ್ ಮಾಡೋದು ಬೇಡ, ಕತೆಗೆ ಸೂಟ್ ಆಗೋಂಥದ್ದು ಏನಿರುತ್ತೆ ಅದನ್ನು ಇದು ಮಾಡೋಣ ಅಂತ. ಎಲ್ಲ ರೆಡಿ ಆಯಿತು. ಸರಿ, ಮಾರನೇ ದಿನ ಅವರು ಹೋದರು. ಬೆಳಿಗ್ಗೆ ಬರೋಷ್ಟರಲ್ಲಿ, ಹಿಂದಿನ ದಿನ ಹೇಳಿದ್ದು, ಬೆಳಗ್ಗೆ ಬರೋಷ್ಟರಲ್ಲಿ ಆ ಬ್ಯಾಕ್ ಸೈಡ್ ಡೀಟೇಲಿಂಗ್ನು ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಸಲ ರಿವಲ್ವಿಂಗ್ ಬೇಸ್ ಮೇಲೆ ಇಟ್ಬಿಟ್ಟು ತಿರುಗಿಸಿ ತೋರಿಸಿದ್ವಿ. ಆವಾಗ ಎಲ್ಲ ಖುಷಿಯಾದರು. ಎಲ್ಲ ನೋಡ್ರು ಸಗದಾಗಿದೆ ಅಂತೆಲ್ಲ ಎಂಜಾಯ್ ಮಾಡಿದ್ರು. ನನಗೂ ತುಂಬಾ ಖುಷಿ ಆಯಿತು. ಸರಿ, ಅದಾದಮೇಲೆ ಏನಾಯಿತು, ಎಲ್ಲ ಆಯಿತು. ದರ್ಶನ್ ಸರ್ ಬಂದರು. ನಾನು ದರ್ಶನ್ ಸರ್ಗೆ ಅದನ್ನು ಬಸ್ ನೋಡಿ, ಇದು ನನ್ನ ಚೇರ್ ರೆಡಿಯಾಗಿದೆ ನೋಡಿ. ಇಲ್ಲಮ್ಮ, ನಾನು ಅಲ್ಲಿ ಕಾರ್ ಪಾರ್ಕ್ ಮಾಡ್ತಾ ಇದ್ದಂಗೆ ನೋಡಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂದರು. ಅದಾದಮೇಲೆ ಏನಾಯಿತು, ಸರಿ ಶೂಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟಾಗಿ ಒಂದು 2-3 ಶಾರ್ಟ್ಸ್ ಏನೋ ಆಯಿತು. ಆ ಶಾರ್ಟ್ಸ್ ಆಗ್ತಾ ಇದ್ದಂಗೆ ದರ್ಶನ್ ಸರ್ ನಮ್ಮನ್ನೆಲ್ಲ ಕರೀತಾರೆ. ಕರೆದ್ಬಿಟ್ಟು ಈ ಚೇರ್ನ ನೀವು ತೊಗೊಂಡೋಗಿ ರಿಲೀಸಿಂಗ್ ಟೈಮಲ್ಲಿ ಥಿಯೇಟ್ರ್ ಮುಂದೆ ಇಡಿರಿ. ನಮ್ಮ ಸೆಲೆಬ್ರಿಟೀಸ್ಗಳು ಅಂದರೆ ನಮ್ಮ ಅಭಿಮಾನಿಗಳು ಅವ್ರು ಎಂಜಾಯ್ ಮಾಡ್ತಾರೆ, ಇದನ್ನು ನೀವು ಕಂಪಲ್ಸರಿ ಅಲ್ಲಿ ಇಟ್ಬಿಡಿ ಅಂತ ಹೇಳಿದ್ರು. ಯಾಕಂದರೆ ಆವಾಗ ಅದನ್ನು ಹೇಳಿದ್ಮೇಲಂತೂ ನಮಗಂತೂ ಹಗಲು ರಾತ್ರಿ ಕಷ್ಟ ಬಿದ್ದು ಅಷ್ಟೆಲ್ಲ ಡಿಸೈನ್ ಮಾಡಿ ರೆಡಿ ಮಾಡಿ, ಅದು ಹೆಂಗಾಗೋಯ್ತು ಅಂದರೆ ಅಲ್ಲಿ ಸೆಟ್ ಹಾಕಿದ್ದೆ ಅದ್ಭುತ ಸೆಟ್ಟು. ಆ ಅಲಮಾರ ಸಾಂಗ್ ಸೆಟ್ಟು ಎಂಟೈರ್ ಫ್ಲೋರ್ ಗ್ಲಾಸು, ಪಕ್ಕಾ ಕ್ಲಿಯರ್ ಗ್ಲಾಸ್, ಅದು ಮಿರರ್ ಗ್ಲಾಸಸ್ ಹಾಕಿ ಮಾಡಿದ್ದು. ಲೈಟಿಂಗ್ ಪ್ಯಾಟರ್ನೆಲ್ಲ ಹೆವಿ. ಅಲ್ಲೇನಾಗೋಯ್ತು, ಆ ಸೆಟ್ಸ್ಗೆ ಮೇಲೆ ಈ ಚೇರೇ ಹೀರೋ ಆಗೋಯ್ತು ಅದು. ಯಾಕಂದರೆ ದರ್ಶನ್ ಸರ್ ಕೂತ್ಕೊಂಡು ಆ ಲುಕ್ಕು ಗಿಕ್ಕೆಲ್ಲ ಕೊಟ್ಟ ಮೇಲಂತೂ ಇನ್ನೂ ಎಕ್ಸ್ಟ್ರಾರ್ನರಿ ಆಯಿತು. ಇವತ್ತು ಅವ್ರು ಹೇಳ್ದಂಗೆ ಇವತ್ತು ಇದ್ರ ಹತ್ರ ಒರಿಯನ್ ಮಾಲ್ ಮುಂದೆ ಇಟ್ಟಿದ್ದೀವಿ. ಬಟ್ ಕ್ರೌಡ್ ಕ್ಯೂನಲ್ಲಿ ನಿಂತ್ಕೊಂಡು ಸೆಲ್ಫಿ ತೊಗೊಳ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಯಾಕಂದರೆ ಅದೊಂದು ಆ ಮಟ್ಟಕ್ಕೆ ಆ ಚೇರ್ ಅಷ್ಟೊಂದು, ಮೊದಲೇ ದರ್ಶನ್ ಸರ್ ಅಂದರೆ ಕೇಳಬೇಕಾ, ಇದು ಹೇಳೋಕ್ಕೆ ಆಗಲ್ಲ ಅಷ್ಟು ಇದು. ಅದರಲ್ಲಿ ಬಾಸ್ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಜನ ಅಷ್ಟು ಎಂಜಾಯ್ ಮಾಡಿ. ನಾನು ಇವಾಗ ಏನಾದ್ರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ 2 ರೀಲ್ಸ್ ದಾಟಿ ಬರೀ ಅದೇ ಬರ್ತದೆ. ನಮಗೆ ನೋಡೋಕ್ಕೆ ನಿಜವಲ್ಲೂ ಖುಷಿ ಆಗುತ್ತೆ. ಆ ಚೇರ್ನ ಕ್ರಿಯೇಟ್ ಮಾಡಿ ತುಂಬಾ ಹೆಮ್ಮೆ ಆಗಿದೆ. ನಾನು ಈ ಇದರಲ್ಲಿ ಇವ್ರಿಗೆ ಪಿಕ್ಚರ್ಸ್, ನಾನು ಇವ್ರಿಗೆ ಜೈ ಮಾತಾ ಪಿಕ್ಚರ್ಸ್ ಅವ್ರಿಗೆ, ತಶ್ವಿನಿ ಮೇಡಮ್ಗೆ, ಪ್ರಕಾಶ್ ಸರ್ಗೆ, ನಮ್ಮ ಸುಧಾಕರ್ DOP ಸುಧಾಕರ್ಗೆ, ಎಲ್ಲರಿಗೂ ಲಾಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ. ರಿಯಲಿ ತುಂಬಾ ಹೆಮ್ಮೆ ಆಗ್ತದೆ ನಾನು ಆ ಚೇರ್ ಮಾಡಿದ್ದಕ್ಕೆ. ಸರ್, ಚೇರ್ಗೆ 50 ಲಕ್ಷ ಖರ್ಚಾಗಿದೆ ಮಾಡೋದಕ್ಕೆ ಅಂತ ಹೇಳಿದ್ರಿ. 50 ಲಕ್ಷ ಅಂದರೆ ಯಾವ ಥರ ಅಂತ ಹೇಳಿದ್ರೆ, ಚೇರ್ಗೆ ಖರ್ಚು ಜೊತೆಗೆ ಚೇರ್ನ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದೀನಿ, ಅದೆಲ್ಲ ಸೇರಿ ಅಷ್ಟಾಗಿದೆ. ಬಟ್ ಓವರ್ ಆಲ್ ಸೆಟ್ಗೆ ನನಗೆ ಗೊತ್ತಿರಂಗೆ ಮೋರ್ ದ್ಯಾನ್ 1.5 CR ಮೇಲಾಗಿದೆ. ಓನ್ಲಿ ಅದು ಅಲೋಮರ ಸಾಂಗ್ ಸೆಟ್ಗೆ ಆಗಿದೆ. ಇದು ಚೇರ್ ಅಂತ ಹೇಳಿದ್ರೆ ಚೇರು ಮತ್ತು ರಿವೋಲಿಂಗ್ ಬೇಸ್, ಅದ್ರ ಜೊತೆ ಒಂದು ಗ್ಲಾಸಿ, ನೀವು ಇದನ್ನು ನೋಡಿದಾಗ ಗೊತ್ತಾಗುತ್ತೆ. ಆ ಎಂಟೈರ್ ಆಬ್ಜೆಕ್ಟ್ಸ್ ನಾವು ಏನೇನು ಕ್ರಿಯೇಟ್ ಮಾಡಿದ್ದೀವಿ, ಆ ಅಟ್ಮಾಸ್ಫಿಯರ್ ಏರಿಯಾಗೆ ಅಷ್ಟು ಖರ್ಚಾಗಿದೆ. ತುಂಬಾ ವರ್ತ್ ಅನ್ನಿಸ್ತು ಅದು ಮಾಡಿರೋದಕ್ಕೆ. ತುಂಬ ಖುಷಿಯಾಗಿದೆ. ಅದು ಇಲ್ಲ ಎಫ್ ಆರ್ ಪಿ ಮತ್ತು ಮೆಟಲ್ಲು, ವುಡ್ಡು, ಫ್ಯಾಬ್ರಿಕೇಷನ್ ವರ್ಕೆಲ್ಲ ಮಾಡಿ, ಒಳ್ಳೊಳ್ಳೆ ಮೋಲ್ಡರ್ಸ್ಗಳನ್ನ ಕರೆಸಿ ಅದನ್ನು ಮಾಡಿರೋದು. ಬಟ್ ನಮ್ಮ ಇಂಡಸ್ಟ್ರಿನಲ್ಲಿ ಆ್ಯಕ್ಚುಲಿ ಇದೊಂದು ನಿಜವಾಗ್ಲೂ ಫಸ್ಟ್ ಟೈಮ್ ಥಿಯೇಟ್ರ್ನಲ್ಲಿ ಒಂದು ಅವ್ರು ಕೂತ್ಕೊಂಡಿದ್ದಂಥ ಚೇರ್ನ ಇವತ್ತರೆಗೂ ಯಾವ ಸಿನಿಮಾದಲ್ಲೂ ಆ ಥರ ಥಿಯೇಟ್ರ್ಗಳ ಮುಂದೆ ಇದಿಲ್ಲ. ಇದು ಫಸ್ಟ್ ಟೈಮು. ಕ್ರೌಡು ಮತ್ತು ಸೆಲೆಬ್ರಿಟೀಸ್ ಅಂದರೆ ಅಭಿಮಾನಿಗಳು, ಸರ್ ಅಭಿಮಾನಿಗಳೇನಿದ್ದಾರೆ, ದರ್ಶನ್ ಸರ್ ಅಭಿಮಾನಿಗಳು ಎಂಜಾಯ್ ಮಾಡ್ತಾ ಇದ್ದಾರೆ. ಸರ್, ಈ ಹಲ್ಮೋರ ಸಾಂಗಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ದಾರೆ, ಅಂದರೆ ಫ್ಯಾನ್ಸ್ನ ಮೀಟ್ ಮಾಡಿದಾಗ. ಸೊ ನೀವು ಹೇಳ್ತಾ ಇದ್ದೀರಾ ಅದರಲ್ಲಿ ಗ್ಲಾಸ್ದೊಂದು ಬರುತ್ತೆ ಅಂತ. ಇನ್ನೂ ರಿವೀಲ್ ಆಗಿಲ್ಲ ಅಂತ ಅನಿಸುತ್ತೆ. ಮೇ ಬಿ ಮೇಕಿಂಗ್ ಸಾಂಗಲ್ಲೂ ನಾನು ನೋಡಿದಾಗ ಗಮನಿಸ್ಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಅಂದರೆ ದರ್ಶನ್ ಸರ್ ಅಂದರೆ ಡಿಫ್ರೆಂಟ್ ಶೇಡ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಈ ಸಿನಿಮಾದಲ್ಲಿ ಅಂತ ಇದೆಯಲ್ಲ, ಆ ಡಿಫ್ರೆಂಟ್ ಶೇಡು ಆ ಗ್ಲಾಸ್ಗಳಲ್ಲಿ ರಿಫ್ಲೆಕ್ಟ್ ಆಗುತ್ತಾ ಹೇಗೆ ಅಂತ? 11ನೇ ತಾರೀಕು ನೋಡಿ ಮೇಡಮ್. ಇದೇ ಮಾತು ಪ್ರಕಾಶ್ ಸರ್ ಹೇಳಿದ್ರು. ಯಾಕಂದರೆ ಇದೇ ಕ್ವಶನ್ಸ್ ರೈಸ್ ಆಯಿತು. ಅಂದರೆ ಬೇರೆ ಟ್ವಿಸ್ಟ್ ಮಾಡಿ ಕೇಳಿದ್ರು. ಪ್ರಕಾಶ್ ಸರ್, ಡೈರೆಕ್ಟರ್ ಸರ್ ಇದೇ ಮಾತು ಹೇಳಿದರು. ಯಾಕೆಂದರೆ ನಮಗೆ ಏನೇ ಆದರೂ ನಾವು ನಮಗೇನು ಗೊತ್ತಿರೋದಕ್ಕಿಂತ ನೀವು ನೋಡಿ ಲೈವ್ ಎಂಜಾಯ್ ಮಾಡ್ತಿರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ನೋಡಿ. ದರ್ಶನ್ ಸರ್ ಈ ಸಿನಿಮಾದಲ್ಲಿ 2 ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಸೊ ಈಗ ಗ್ಲಾಸ್ ನಾವು ಮುಂದೆ ನಿಂತಾಗ ಅದು ನಮ್ಮನ್ನು ರಿಫ್ಲೆಕ್ಟ್ ಮಾಡುತ್ತೆ, ಅಲ್ಲೊಂದು ಮುಖ ಇಲ್ಲೊಂದು ಮುಖ, ಆ ಥರದ್ದು ಏನಾದರೂ ರಿವೀಲ್ ಮಾಡೋ ಥರ ಆ ಸಾಂಗ್ ಇದೆಯಾ ಹೇಗೆ ಅಂತ? ಮತ್ತು
ಮಹಾಲಕ್ಷ್ಮಿ ಮೇಡಮ್ ಹೇಳಿ ಸರ್ಪ್ರೈಸ್ ಏನು? ಇಲ್ಲ ಅವಾಗಿಂದ ನೋಡ್ರೆ ನಾನು ಒಬ್ಬರೇ ದರ್ಶನ್ ಸರ್ನ ನಾನು ಈ ಸಿನಿಮಾದಲ್ಲೂ ಒಬ್ಬರೇ ದರ್ಶನ್ ಸರ್ ಕೆಲಸ ಮಾಡಿರೋದು. ಕತೆ ಬಗ್ಗೆ ನನಗೆ ಅಷ್ಟೊಂದು ಡೀಟೇಲ್ ಕತೆ ನಮ್ಗೆ ಏನೆಲ್ಲ ಡೀಟೇಲ್ ಗೊತ್ತಿದ್ರು ಅದೊಂದು ಸಸ್ಪೆನ್ಸ್ ಅಂತ ಇರುತ್ತೆ. ಅದನ್ನು ಥಿಯೇಟ್ರಲ್ಲಿ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬೋದು. ಅದು ನಿಮಗೆ ಗೊತ್ತಾಗುತ್ತೆ 11ನೇ ತಾರೀಕುವರೆಗೆ ಇನ್ನೇನು ಇನ್ನೊಂದು 7-8 ಡೇಸ್ ಇದೆ, ಗೊತ್ತಾಗ್ಬಿಡ್ತದೆ ನಿಮ್ಗೆ. ಸರ್ ಇನ್ನೊಂದು ಅಂದರೆ ನೀವು ಅದೇ ಆಲ್ಮೂರು ಸಾಂಗಿಗೆ ಅಂತ ಅನಿಸುತ್ತೆ, ಅಂದರೆ ಫಾರಿನಲ್ಲಿ ನೋಡ್ಕೊಂಬಂದು ಸೆಟ್ ಹಾಕಿದ್ದು ಅದೇ ಥರ ಒಂದು ಪಬ್ ಇರೋ ಥರ ಅಂತ ಹೇಳ್ಬಿಟ್ಟು. ಸೊ ಆ ಸಾಂಗ್ನ ಈಗ ಮುಂಚೆನೇ ಅಂದರೆ ಈಗ ಅವ್ರದ್ದು ಏನು ಸಿಚುವೇಶನಲ್ಲಿದೆ ಅದಕ್ಕೆ ಮುಂಚೆನೇ ನೀವು ಅದನ್ನು ಫಾರಿನಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ದ, ಅದರ್ವೈಸ್ ಅದು ಆಗದೆ ಇದ್ದಾಗ ಇಲ್ಲಿ ಸೆಟ್ ಹಾಕಿದ್ದ ಅದೇ ರೀತಿ ಹೇಗೆ ಏನು ಅಂತ? ಇಲ್ಲ ಅದು ಮುಂಚೆಯಿಂದನೂ ಆ್ಯಕ್ಚುಲಿ ಫಾರಿನಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಫಾರಿನಲ್ಲಿ ಏನಕ್ಕಂದರೆ 2 ಸಾಂಗು 3 ಸಾಂಗಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದಿದ್ದು. ಸರಿ ಅಲ್ಲೇನಾಯಿತು, ಫಾರಿನಲ್ಲಿ ಒಂದಷ್ಟು ಶಾರ್ಟ್ಸ್ಗಳನ್ನ ತೆಗೆದಿದ್ದಾರೆ. ಅದು ತಿರ್ಗಾ ಆ ಟೋನು ಟೆಕ್ಸ್ಚರ್ ಎಲ್ಲ ರಿಪೀಟ್ ಆಗಿ ಥೈಲ್ಯಾಂಡು ಮತ್ತು ಇನ್ನೊಂದು 2 ಕಡೆ ಮಾಡಿದ್ದಾರೆ. ಅಲ್ಲೇನಂದರೆ ತಿರ್ಗಾ ರಿಪೀಟ್ ಆಗಿಬಿಡುತ್ತೆ ಆ ಟೋನ್ ಎಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಆಗಿರಲಿ. ಆಮೇಲೆ ಇನ್ನೊಂದು ಏನಂದರೆ ಇದರಲ್ಲಿ ಈಗ ಕ್ಯಾಮ್ರಾ ಫ್ರೆಂಡ್ಲಿ ಅಂದರೆ ಡಿ ಒ ಪಿಗೆ ಮತ್ತು ಡೈರೆಕ್ಟ್ರಿಗೆ ಶೂಟ್ಸ್ಗೆ ಅವ್ರಿಗೇನಾದ್ರು ಏನು ವೈಡ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಎಷ್ಟು ಜನ ಕೋ ಡ್ಯಾನ್ಸರ್ಸು ಫಾರಿನರ್ಸು ಇವನ್ನೆಲ್ಲ ಇಟ್ಕೊಂಡು ಮಾಡೋಷ್ಟು ದೊಡ್ಡ ಹ್ಯೂಜ್ ಜಾಗ ಅವ್ರಿಗೆ ಸಿಕ್ಕಲಿಲ್ಲ. ಇದ್ರೂ ಅದೆಲ್ಲ ಕಮರ್ಷಿಯಲ್ ಪ್ಲೇಸಸ್ಸು. ಸೊ ನೀವಿವಾಗ ಸೆಟ್ನ ಹಾಕಿದ್ರು ಯಾವ ದೇಶದದು, ಯಾವ ದೇಶದ ಪಬ್ನ ಹೋಲುತ್ತೆ ಸರ್? ಅದು ಸಿನಿಮಾದಲ್ಲೇ ತಿಳ್ಕೊಬೇಕು. ನಮಗೆ ಗೊತ್ತಾಗುತ್ತೆ ಸರ್, ನೀವು ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ಇಲ್ಲ ಅದು ಯಾಕೆಂದರೆ ಕತೆನಲ್ಲಿ ಲಿಂಕ್ ಆಗಿರುತ್ತಲ್ಲ, ಕತೆನಲ್ಲಿ ಲಿಂಕ್ ಆಗಿರೋದ್ರಿಂದ ಅದು ಯಾಕೆಂದರೆ ನಿಮಗೆ ಅದು ಎಲ್ಲನೂ ಒಂದು ಲಿಂಕ್ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಅದನ್ನೇನಂದರೆ ಅಲ್ಲಿಗೆ ನಮ್ಗೆ ಇಲ್ಲಿ ಶೂಟಿಂಗಿಗೋಸ್ಕರ ನಮಗೆ ಅಷ್ಟು ಜನ ಕ್ರೌಡ್ ಸೆಟ್ಟು ಮತ್ತು ನಮಗೆ ಸೆಟ್ಟಿಗೆ ಬೇಕಾಗಿರೋಂಥ ಲೈಟ್ಸು, ಆಮೇಲೆ ಡೈರೆಕ್ಟ್ರಿಗೆ ಡಿ ಒ ಪಿಗೆ ಬೇಕಾಗಿರೋಂಥ ಶಾರ್ಟ್ಸು, ಇದಕ್ಕೆಲ್ಲದಕ್ಕೂ ಪಕ್ಕಾ ಬೇಕು ಅಂತ ಹೇಳಿದಾಗ ಸೆಟ್ಟಲ್ಲೇ ನಮ್ಗೆ ಯೂಸ್ ಆಗೋದು. ಇವಾಗಿಂದ ಅಲ್ಲ, ನೀವು ಆವಾಗಿಂದ ನೋಡಿರ್ತೀರ ಸೆಟ್ಟಲ್ಲಿ ಯೂಶ್ವಲಾಗಿ ನಮಗೆ ಫ್ರೆಂಡ್ಲಿಯಾಗಿ ಅಷ್ಟೊಂದು ಕಂಫರ್ಟ್ ಇರೋಷ್ಟು ಲೈವ್ ಲೊಕೇಶನ್ಸಲ್ಲಿ ಇರಲ್ಲ. ಆಮೇಲೆ ಯಾಕಂದ್ರೆ ನಾವು ಒಂದು ಪ್ರಾಪ್ಸ್ನ ಶಿಫ್ಟ್ ಮಾಡಬೇಕು ಅಂದ್ರೂ ಪರ್ಮಿಷನ್ಸು ಅದೆಲ್ಲ ಇರ್ತದೆ, ಯಾಕಂದರೆ ಹೆವಿ ಕಾಸ್ಟ್ಲಿ ಪರ್ಸು ಇದು. ಇಲ್ಲೇನಂದ್ರೆ ನಾವು ಏನು ಕ್ರಿಯೇಟ್ ಮಾಡಿರ್ತೀವಿ ನಮ್ಗೆ ಎಲ್ಲಿ ಬೇಕು ಏನು ಬೇಕಾದ್ರೆ ಶಿಫ್ಟ್ ಮಾಡ್ಕೋಬೋದು. ನಾವು ಇಡೀ ಫ್ಲೋರ್ ಸೆಟ್ ಹಾಕಿದ್ವಿ ಇದನ್ನು ಎಂಟೈರ್ ಇದು ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋಂಗೆ ಒಂದು ಈಚರ್ದು 1 ಲೋಡು ಪ್ಲಸ್ ಒಂದು ಎಸ್ ಗಾಡಿ 1 ಲೋಡು ಅಷ್ಟು ಮಿರರ್ ತರಿಸಿದೆ. ಅಷ್ಟು ಮಿರರ್ನ ನಾವು ಬರೀ ಆನ್ ವಾಲ್ ಏನು ಮಾಡಿದ್ವಿ, ಫ್ಲೋರ್ ಲೆವೆಲ್ಗೆ ಅಷ್ಟೇ ಮಾಡಿದ್ದಲ್ಲ, ಸೆಕೆಂಡ್ ಲೆವೆಲ್ಗೂ ಹಾಕಿದ್ವಿ ಅದನ್ನು. ಅದಕ್ಕೆಲ್ಲ ಫುಲ್ಲು ಬಂದೋಬಸ್ತ್ ಮಾಡಿ ಎಲ್ಲ ಯಾಕೆಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇರ್ತಾರೆ, ಫಾರಿನರ್ಸ್ ಇದ್ದರು, ದರ್ಶನ್ ಸರ್ ಇರ್ತಾರೆ, ಎಲ್ಲ ಇರೋವಂಥ ಇದಲ್ವ. ಯಾಕಂದರೆ ಅದು ಒಂದು ಗ್ಲಾಸ್ ಹೊಡೆದು ಬಿದ್ದರೂ ಎಫೆಕ್ಟ್ ಅದು ಆಗಿದೆ. ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋಂಗೆ ಅದು ಹತ್ರ 1,000 ಮೇಲೆ ಆಗಿದೆ ಅದು. ಯಾಕಂದರೆ ತಿಕ್ನೆಸ್ಸು ಸ್ವಲ್ಪ ಒಳ್ಳೆ ಇದಿಟ್ಟಿದ್ವಿ. ಅದನ್ನಲ್ಲದೆ ಅದಕ್ಕೆಲ್ಲ ಬ್ಯಾಕ್ ನಾವು ಇದನ್ನೆಲ್ಲ ಮಾಡಿ ಮಾಸ್ಕಿಂಗು ಇದ್ರದ್ದು ಪ್ಲೈ ಇದೆಲ್ಲ ಮಾಡಿ ಫ್ಯಾಬ್ರಿಕೇಷನ್ ಮಾಡಿ ಅಷ್ಟು ನಿಲ್ಲಿಸಿ, ಆಮೇಲೆ ನಾವು ಅದನ್ನೆಲ್ಲ ಟ್ರೈ ಮಾಡಿ ತಿರ್ಗಿ ಅದಕ್ಕಲ್ಲದೆ ಲೈಟಿಂಗುಗಳು ಅದ್ರ ಮೇಲೆ ಸ್ಟ್ರೆಂತಾಗಿ ನಿಂತ್ಕೋಬೇಕು. ಈ ಸೆಟ್ಟು ಒಂಥರ ಚಾಲೆಂಜಿಂಗ್ ಆಗಿ ಮಾಡಿದ್ದು. ಯಾಕಂದರೆ ಇದಕ್ಕೆ ಚೆನ್ನೈಯವ್ರನ್ನ ಒಂದು 35-40 ಜನ ಇದ್ದರು, ನಮ್ಮವರು ಒಂದು 60 ಜನ ಇದ್ದರು, 60-70 ಜನ. ಅದು ಬಿಟ್ಟು ಇನ್ನು ಗ್ಲಾಸ್ ಫಿಕ್ಸಿಂಗ್ ಅಂತಲೇ ಸಪ್ರೇಟಾಗಿ ಅವರೊಂದು 8 ಜನ ಇದ್ದರು. ಯಾಕಂದರೆ ಅವರು ಪಕ್ಕ ವೆಲ್ ಇವರದು ಅವ್ರು, ಯಾಕಂದರೆ ಅವ್ರಿಗೆ ಹೆಂಗೆ ಫಿಕ್ಸ್ ಮಾಡೋದು, ಹೆಂಗೆ ಅದು ವ್ಯಾಕ್ಯೂಮ್ ಇದರಲ್ಲಿ ಇಟ್ಕೊಳ್ಳೋದು ಇನ್ನೆಲ್ಲ ಇಟ್ಕೊಂಡು ಮಾಡಿದ್ದು. ಇದನ್ನು ಒಂದು 12 to 15 ಡೇಸ್ ಮಾಡಿದ್ದು. ಇದನ್ನು 15 ಡೇಸ್ ಮಾಡಿ ಅದು 12 ಡೇಸಲ್ಲಿ ಮಾಡಿದ್ದು. 12 ಡೇಸಲ್ಲಿ ಮಾಡಿದ್ದು ಕ್ರಿಯೇಟ್ ಮಾಡಿದ್ದು. ಅದನ್ನು ಏನಂದರೆ ನಮಗೆ ಶಾರ್ಟ್ ಟೈಮ್ ಇರುತ್ತೆ. ಆಮೇಲೆ ನಮ್ಗೆ ಯಾಕಂದರೆ ಲೊಕೇಶನ್ಸು ಅಷ್ಟೇ ನಮ್ಗೆ ಕೊಡೋದು ಅಂತ ಹೇಳಿದ್ರೆ ಆ ಲೊಕೇಶನ್ ಅವರು, ಯಾಕಂದರೆ ನಮಗೆ ಇಷ್ಟು ದಿನದಲ್ಲಿ ಮುಗಿಸ್ಕೊಟ್ಬಿಡಿ, ನಮ್ಗೆ ಬೇರೆ ಬುಕ್ಕಿಂಗ್ ಇರುತ್ತೆ, ಅದು ಇದು ಅಂತ ಅದೆಲ್ಲ ಇರ್ತದೆ. ಹಂಗಿದ್ದಾಗ ನಾವು ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಜನ ವರ್ಕರ್ಸ್ ಬೇಕು, ಅದನ್ನ ಇಟ್ಕೊಂಡು ವರ್ಕ್ ಮಾಡಿದ್ದೀವಿ ಇದರಲ್ಲಿ. ಸರ್ ಇವಾಗ ನೀವು ಹೇಳಿದ್ರಿ ಒಂದು 80% ಈ ಸಿನಿಮಾದಲ್ಲಿ ಸೆಟ್ಟಲ್ಲೇ ಮಾಡಿರುವಂಥದ್ದು ಅಂತ ಹೇಳ್ಬಿಟ್ಟು, ಇದು ನೀವು ಫ್ಲೋರ್ಗೆ ಅಂದರೆ ಸಿನಿಮಾ ಫ್ಲೋರ್ಗೆ ಹೋಗ್ಬೇಕಿದ್ರೇ ನೀವು ಇದು ಪ್ಲ್ಯಾನ್ ಮಾಡಿದ್ದೆ? ಅದರ್ವೈಸ್ ಅಂದರೆ ಈಗ ದರ್ಶನ್ ಸರ್ ಜೈಲಿಗೆ ಹೋಗಿ ಬಂದರು, ಅದಾದಮೇಲೆ ಅವರೆಲ್ಲೂ ಹೊರಗಡೆ ಕಾಣಿಸ್ಕೊಳ್ಳೋದಕ್ಕಾಗೋದಿಲ್ಲ, ಸೊ ಹೀಗಾಗಿ ಪಬ್ಲಿಕಲ್ಲಿ ಮಾಡೋದು ಬೇಡ, ಲೈವ್ ಲೊಕೇಶನ್ಗಳಲ್ಲಿ ಸೆಟ್ಟಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿ ಅಷ್ಟೊಂದು ಆಗಿದ್ದ ಹೇಗೆ ಅಂತ ಹೇಳಿ? ಇಲ್ಲ ಮ್ಯಾಮ್, ಇದು ವೆರಿ ಬಿಗಿನಿಂಗಿಂದನೂ ನಾವೆಲ್ಲ ಪಕ್ಕ ಪ್ಲ್ಯಾನ್ ಇದು. ಈಗೇನಿತ್ತು ಎಲ್ಲನೂ ಎಲ್ಲೆಲ್ಲಿ ಅಂತ ಶೆಡ್ಯೂಲ್ ಮುಂಚೆನೇ ಫಿಕ್ಸ್ ಆಗ್ಬಿಟ್ಟಿರುತ್ತೆ.
ಆಮೇಲೆ ನಂಬರ್ ಆಫ್ ಡೇಸ್ ಯಾವಾಗ ಕಾಲ್ ಶೀಟ್ ಸಿಗುತ್ತೆ ಅದ್ರ ಥರ ನಾವು ಸ್ಟುಡಿಯೋಸ್ನ ಬುಕ್ ಮಾಡಿರ್ತೀವಿ. ಅದು ಅದೇ ಥರನೇ ಆಗಿರೋದು. ಬಟ್ ಈ ಸಲ ಏನಂದ್ರೆ ಸೆಕೆಂಡ್ ಶೆಡ್ಯೂಲಲ್ಲಿ ದರ್ಶನ್ ಸರ್ದಂತೂ ತುಂಬ ಹಾರ್ಡ್ ವರ್ಕ್ ಇತ್ತು. ನೈಟ್ ಆ್ಯಂಡ್ ಡೇ ಮಾಡೋರು. ಬೆಳಗ್ಗೆ 9ಗೆ ಬಂದು ಸ್ಟಾರ್ಟ್ ಮಾಡೋರು, ಮಧ್ಯರಾತ್ರಿ 3 ಗಂಟೆವರೆಗೂ ಮಾಡಿದ್ದಾರೆ. ಅದೆಲ್ಲ ಮಾಡಿದ್ರು. ತುಂಬಾ ಅವರು ಎಷ್ಟೇ ರಿಸ್ಕ್, ಅವ್ರ ಪರ್ಸ್ನಲ್ ಪೇಯ್ನು ಅದೆಲ್ಲ ಏನೆಲ್ಲ ಇದ್ರೂ ಅದು ತುಂಬಾ ಇದು ಮಾಡಿ ಕೋಆಪ್ರೇಟ್ ಮಾಡಿ. ಡೈರೆಕ್ಟ್ರು ಸುಮಾರು ಸಲ ಹೇಳಿದ್ದಾರೆ. ಡೈರೆಕ್ಟ್ರು ಸ್ಟುಡಿಯೋ ಇವರು ಎಲ್ಲ ಹೇಳಿದ್ರು, ಬೇಡ ಸರ್ ಇವತ್ತು 9ಗೆ 6ಗೆ ಕ್ಲೋಸ್ ಮಾಡಿ 9 ಇಲ್ಲ ನೀವು ಮಾಡಿ, ನಾನು ನಿಮ್ಗೇನು ಬೇಕೋ ನಾನು ಇದು ಮಾಡ್ತೀನಿ ಮಾಡಿ ಅಂತೇಳಿ ಬೆಳಗ್ಗೆ 3 ಗಂಟೆವರೆಗೂ ಮಾಡಿದ್ದುಂಟು. ಯಾಕಂದರೆ ಸಾಕಷ್ಟು 1.5 2.5 ಕಾಲ್ ಶೀಟ್ ಎಲ್ಲ ಮಾಡಿದ್ದಾರೆ. ಅದೆಲ್ಲ ನೈಟ್ ಆ್ಯಂಡ್ ಡೇ ಮಾಡೋರು ಅಲ್ಲ, ಹಾಗೆಲ್ಲ ಮಾಡಿ ಮುಗಿಸಿದ್ದು. ಬಟ್ ಶೆಡ್ಯೂಲ್ಸ್ ನೀವು ಕೇಳ್ದಂಗೆ ಮುಂಚೆನೇ ಏನಂದ್ರೆ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಇಷ್ಟಿಷ್ಟು ದಿನ ಇದು ಸ್ಟುಡಿಯೋದಿಷ್ಟು, ಇದ್ರದ್ದಿಷ್ಟು ನಿಮಗೆ ಗೊತ್ತಿರುತ್ತೆ. ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಆ ಸ್ಕ್ರಿಪ್ಟಲ್ಲೇ ಈ ಎಪಿಸೋಡ್ ಇಷ್ಟು ಅಂತ, ಹಂಗಾಗಿ ಮುಂಚೆನೇ ಫಿಕ್ಸ್ ಆಗಿತ್ತು ಮೇಡಮ್. ಇದಕ್ಕೋಸ್ಕರ ಪ್ರೆಷರಲ್ಲಿ ನಾವು ಈ ಟೈಮ್ ಎಲ್ಲ ಮುಗಿಸ್ಬೇಕು ಅಂತ ಇರಲಿಲ್ಲ. ಬಟ್ ಸರ್ ಏನಂದ್ರೆ ಅಷ್ಟು ಕೋಆಪ್ರೇಟಿವ್ ಮಾಡಿಕೊಟ್ರು. ಸರ್ ದರ್ಶನ್ ಸರ್ ಕಮಿಟ್ಮೆಂಟ್ ಅಂದರೆ ಲೈಕ್ ಅವ್ರಿಗೆ ಇನ್ನೇನಾಗುತ್ತೋ ನೆಕ್ಸ್ಟು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಸೊ ಹೀಗಾಗಿ ಮುಗಿಸ್ಕೊಟ್ಬಿಡೋಣ ಅನ್ನೋ ನಿರ್ಧಾರದಲ್ಲಿ ನೀವು ಹೇಳೋದು ನೋಡಿದ್ರೆ 3 ಗಂಟೆವರೆಗೂ ವರ್ಕ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಬೇಗ ಅವರು ಮುಗಿಸ್ಕೊಟ್ಟಿರೋವಂಥದ್ದು. ಸೊ ಈಗ ಇದು ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ, ಜೈಲಿಂದ ಬಂದ ನಂತರ ಸೆಟ್ಟಲ್ಲಿ ಯಾವ ಥರ ಇರ್ತಾಯಿದ್ರು ಸರ್? ನೀವು ಹೇಳ್ತಾಯಿದ್ರಿ ತುಂಬ ಪೇಯ್ನ್ ಇರ್ತಾಯಿತ್ತು ಅವರಿಗೆ. ಸೊ ಆ ಪೇಯ್ನಲ್ಲೂ ಕೂಡ ಮಾಡಿದ್ರು. ಸೊ ಏನೆಲ್ಲ ಬದಲಾವಣೆಗಳನ್ನು ಕಂಡ್ರಿ ದರ್ಶನ್ ಸರಲ್ಲಿ? ಸೊ ಅಷ್ಟು ಈಸಿಯಾಗಿ ಅವರು ಯಾರ ಜೊತೆನೂ ಈಗ ಮಿಂಗಲ್ ಆಗ್ತಿರ್ಲಿಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು ಅಲ್ಲಿಗೆ ಬಂದಮೇಲೆ, ಅಂದರೆ ಈ ರೀಸೆಂಟ್ ಶೆಡ್ಯೂಲ್ಗಳೇನಿದೆ ಅದರಲ್ಲೆಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳೋದು? ಇಲ್ಲ ಮೇಡಮ್, ಏನಂದರೆ ಅವ್ರ ಪರ್ಸ್ನಲ್ಸ್ನ ಯಾರು ಪಾಪ ಕೇಳ್ತಾ ಇರಲಿಲ್ಲ. ನಾವು ಯಾರು ಇದು ಮಾಡ್ತಾ ಇರಲಿಲ್ಲ. ಅವರು ಆ ಥರ ಯಾವತ್ತೂ ಸೆಟ್ಟಲ್ಲಿ ಏನೂ ತೋರಿಸ್ಕೊಂಡಿಲ್ಲ. ಆಮೇಲೆ ಅವ್ರ ಪ್ರೆಷರ್ ಇರೋದೆ ಅನ್ನೋದನ್ನು ತೋರಿಸ್ಕೊಂಡಿಲ್ಲ. ಮುಂಚೆ ಹೆಂಗೆ ಬಂದು ಮಾತಾಡಿಸಿ ಎಲ್ಲರನ್ನೂ ಕ್ಲೋಸ್ ಆಗಿರ್ತೀರೋ ಹಂಗೆ ನಾನು ಅಷ್ಟೇ. ಎವ್ರಿ ಸೆಟ್ ಹಾಕ್ಬೇಕಾದ್ರೆ ಆ ಸೆಟ್ಟು ಎಲ್ಲ ಫಿನಿಷ್ ಆಗಿ ಫಸ್ಟ್ ಡೇ ಶೂಟ್ ಸ್ಟಾರ್ಟ್ ಆಗುತ್ತಲ್ಲ, ಅವ್ರ ಶೂಟ್ ಸ್ಟಾರ್ಟ್ ಆಗೋವರೆಗೂ ಎಲ್ಲ ಇದಾದಮೇಲೆ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ದರ್ಶನ್ ಸರ್ಗೆ. ಅವ್ರು ಬಂದುಬಿಟ್ಟು ಫಸ್ಟ್ ಕ್ಯಾಮ್ರಾಗೆ ನಮಸ್ಕಾರ ಮಾಡಿ ಎಲ್ಲ ಬಂದು ನೋಡಾದ್ಮೇಲೆ ಸೆಟ್ಸ್ ಎಲ್ಲ ನೋಡ್ಬಿಟ್ಟು ಐ ಆನ್ ಸೂಪರ್ ಅಂದ್ಬಿಟ್ಟು ಒಂದು ಹಗ್ ಕೊಡ್ತಾರೆ. ಅದೊಂದು ಕಾಯ್ತಾ ಇರ್ತೀನಿ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ತೀನಿ. ಅಂದರೆ ನೆಕ್ಸ್ಟ್ ಏನು ಕೆಲಸ ಅಂತ. ಇನ್ನು ಅದು ಬಿಟ್ಟು ಇನ್ನು ಬೇರೆ ಅದೆಲ್ಲ ನಾವು ಯಾಕಂದರೆ ನೋಡೋದಿಲ್ಲ. ಅದನ್ನು ಯಾಕಂದರೆ ಡೈರೆಕ್ಟ್ರು ಅವ್ರದ್ದೇನಿದೆ ಅವರು ಮಾತಾಡ್ಕೊಳ್ತಾರೆ. ಅಷ್ಟೊಂದು ಡೀಪಾಗಿ ನಾವು ಅಂದರೆ ನಾವು ಇಂಟರ್ಫಿಯರ್ ಆಗಲ್ಲ ನಾವು ಅದೆಲ್ಲ. ಪೇಯ್ನ್ ಬಗ್ಗೆ ಹೇಳೋದಾದರೆ ಸರ್, ಅವ್ರಿಗೆ ಪೇಯ್ನ್ ಇರಲಿಲ್ಲ, ಜಸ್ಟ್ ಸುಮ್ಮನೆ ಕ್ಯಾಮ್ರಾ ಬಂದಾಗ ಮಾತ್ರ ಅವರು ಪೇಯ್ನ್ ಇದೆ ಅಂತ ತೋರಿಸ್ಕೊಳ್ತಾ ಇದ್ರು. ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಟಾಕ್ ಇದೆ. ಸೊ ನೀವು ನೋಡಿದಾಗ, ನೀವು ಅಲ್ಲೇ ಇದ್ರಿ ಸ್ಪಾಟಲ್ಲಿ, ಒಂದು ಸರಿ ನೀವು ಅಂದರೆ ಗ್ರೀನ್ ಇದಾಕಿರ್ತಾರಲ್ವ, ಸೊ ಅವಾಗ ಅವರು ಅಂದರೆ ಹೀರೋಯಿನ್ನ ಎತ್ಕೊಳ್ಳೋದಕ್ಕೆ ಹೋದಾಗ ತುಂಬಾ ಒದ್ದಾಡ್ತಾರೆ. ಇಲ್ಲ ಮೇಡಮ್, ಯಾರು ಆ್ಯಕ್ಚುಲಿ ಅದನ್ನೆಲ್ಲ ಮಾಡೋ ಥರ ಆದರೆ ಆ ಥರ ಪಬ್ಲಿಸಿಟಿ ಬೇರೆ ಥರ ಎಲ್ಲ ಮಾಡ್ಬೋದಿತ್ತು. ಆ ಥರ ಎಲ್ಲ ಏನಿಲ್ಲ. ಇರೋ ಫ್ಯಾಕ್ಟ್ ಏನಿದೆ ಅದು ನಿಜ ಆಗಿದ್ದದು. ಅದು ಖಂಡಿತ ಅವ್ರಿಗೆ ಇತ್ತು. ಅದು ಒಂದು ಸಲ ಯಾರೋ ಗೊತ್ತಿಲ್ಲದೆ ವಿಡಿಯೋ ಮಾಡಿದ್ರೆ ನಿಮಗೆ ಗೊತ್ತಾಗಿದೆ. ಆ ಥರ ಸಾಕಷ್ಟು ಸಲ ಆಗಿದೆ. ಅವ್ರಿಗೆ ಪೇಯ್ನ್ ಆಗಿದೆ, ಇತ್ತು. ಅದೆಲ್ಲ ಕೆಲವರೆಲ್ಲ ಸುಮ್ಮನೆ ಅದನ್ನೆಲ್ಲ ಏನೆಲ್ಲ ಇದು ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ಇದ್ದಿದ್ದೆ ಅದು. ಅದನ್ನು ಹೇಳಿಲ್ವ, ಪರ್ಸ್ನಲ್ಸ್ ಎಲ್ಲ ನಾವು ಮಾತಾಡೋಕ್ಕಾಗಲ್ಲ. ಅದೊಂದು ಸರ್, ಆರ್ಟ್ ಡೈರೆಕ್ಟರ್ ವ್ಯೂನಲ್ಲಿ ಡೆವಿಲ್ ಸಿನಿಮಾ ಹೇಗೆ ಬಂದಿದೆ? ಈಗ ಒಂದು ಸೆಂಟಿಮೆಂಟ್ ಬಗ್ಗೆ ಚರ್ಚೆಗಳಾಗ್ತಿದೆ. ಅಂದರೆ ದರ್ಶನ್ ಸರ್ದು ಸಾರಥಿ ಕೂಡ ಹಿಟ್ ಆಗಿತ್ತು, ಅವಾಗ ಅವ್ರು ಕೂಡ ಜೈಲಲ್ಲಿದ್ದರು. ಈಗಲೂ ಕೂಡ ಡೆವಿಲ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಯಾಕಂದರೆ ಆ ಸೆಂಟಿಮೆಂಟ್ ವರ್ಕ್ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಎಲ್ಲರೂ ಇರೋವಂಥದ್ದು. ಸೊ ನೀವು ನೋಡಿರೋ ಪ್ರಕಾರ ಡೆವಿಲ್ ಸಿನಿಮಾ ಹೇಗೆ ಬಂದಿದೆ? ಸೊ ಲೈಕ್ ಈ ಸೆಂಟಿಮೆಂಟ್ ಮತ್ತೆ ವರ್ಕೌಟ್ ಆಗುತ್ತೆ ಅಂತ ಅಂತೀರಾ? ಇಲ್ಲ, ಸೆಂಟಿಮೆಂಟ್ ಅನ್ನೋದಕ್ಕಿಂತ ನಾನು ಹೇಳೋದು, ಅವ್ರ ಕೆರಿಯರಲ್ಲಿ ಎಲ್ಲ ಥರ ಆ್ಯಕ್ಟ್ ಮಾಡಿಬಿಟ್ರು. ನೀವು ಪ್ರಿವಿಯಸ್ ಸಿನಿಮಾ ಕಾಟೇನ ನೋಡಿದ್ರು, ಎಕ್ಸ್ಟ್ರಾರ್ಡ್ನರಿ. ಅವ್ರಿಗೆ ಸೂಟ್ ಆಗೋಂಥ ಕಥೆಗಳು ಈ ಥರನೂ ಇದೆ ನೋಡಿ. ಅವ್ರ ಕಲೆನ ಹಿಂಗೂ ಗುರುತಿಸ್ಬೋದು ಅನ್ನೋದು. ಅದರಲ್ಲಿ ನೋಡಿದ್ದು ದರ್ಶನ್ ಸಾರೇ ಬೇರೆ, ಇದ್ರಲ್ಲಿ ನೋಡೋದು ದರ್ಶನ್ ಸಾರೇ ಬೇರೆ. ಬಟ್ ಇದ್ರಲ್ಲಿ ನೋಡಿ ಇನ್ನೂ ಎಂಜಾಯ್ ಮಾಡ್ತಾರೆ ಜನ. ನಾವು ಯಾಕಂದರೆ ಟೋಟಲಿ ನಾವು ನೋಡಿದ್ದೀವಲ್ಲ ಕ್ಯಾರೆಕ್ಟರ್ನ, ಇದರಲ್ಲಿ ನೋಡ್ಬಿಟ್ಟು ಇನ್ನೂ ಎಂಜಾಯ್ ಮಾಡ್ತಾರೆ. ಅವ್ರದ್ದು ಟೋಟಲಿ ನೀವು ಇವಾಗ ಇಲ್ಲಿವರೆಗೂ ಏನು ನೋಡಿದ್ರೆ ಒಂದು 20% ಅಷ್ಟೇ. ಏನು ಟೀಸರ್ಲ್ಲ ಅದರಲ್ಲ. ಸಿನಿಮಾದಲ್ಲಿ ಹಬ್ಬ ಇದೆ. ಒಂದು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದಿರೋಂಥ ಸನ್ನಿವೇಶಗಳಿದೆ. ತುಂಬಾ ಚೆನ್ನಾಗಿದೆ.
ಏನಾದರೂ ಈಗ ನಮ್ಮ ಸಿನಿಮಾ ಬಗ್ಗೆ ನಾವು ಹೇಳ್ಕೊಳ್ತೀವಿ, 100% ಹೇಳ್ತೀನಿ, ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ನಾನೊಬ್ಬ ಆಡಿಯನ್ಸ್ ಸಾಲಲ್ಲಿ ನಿಂತ್ಕೊಂಡು ಹೇಳ್ತಾಯಿದ್ದೀನಿ. ನಾನು ಅವ್ರಿಗೆ ಒಬ್ಬ ಅಭಿಮಾನಿನೇ. ನಾನು ಅವ್ರ ಅಭಿಮಾನಿ ಸಾಲಲ್ಲಿ ನಿಂತ್ಕೊಂಡು ನಾನು ಹೇಳ್ತಾಯಿದ್ದೀನಿ, ತುಂಬಾ ಚೆನ್ನಾಗಿದೆ. ಆಮೇಲೆ ತುಂಬಾ ಎಕ್ಸ್ಟ್ರಾರ್ಡ್ನರಿ ಮಾಡೋದು, ಇದರಲ್ಲಂತೂ ಅವರು ಸ್ಪೆಷಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಆ ಥರ ಇದೆ, ತುಂಬಾ ಚೆನ್ನಾಗಿದೆ ಮೇಡಮ್. ನೋಡಿ ನೀವು, ಆಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನೀವೇ ಹೇಳ್ತೀರಾ. ಸೊ ಸಾರಥಿ ಸಿನಿಮಾದಲ್ಲೂ ಕೂಡ ನೀವು ವರ್ಕ್ ಮಾಡಿದ್ರಿ. ಸೊ ಆವಾಗ ಸಾರಥಿ ಸಿನಿಮಾ ಬಂದಾಗ ನಾನು ನೋಡಿದಾಗೆ ಆ ದೇವಿ ಒಂದು ಪ್ರತಿಮೆ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು. ಯಾಕಂದರೆ ಅಷ್ಟೊಂದು ಆರ್ಟ್ ವರ್ಕು ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಆವಾಗಲೇ. ಯಾರು ನೋಡಿದ್ರು ಆ ಏನು ದೇವಿದು ಎಲಿಮೆಂಟ್ ಸೀನ್ಗಳು ಬರುತ್ತೆ. ಸೊ ಅದೆಲ್ಲ ತುಂಬ ಚೆನ್ನಾಗಿದೆ, ಆ ದೇವಿನ ಚೆನ್ನಾಗಿ ಆರ್ಟ್ ವರ್ಕ್ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು ಆವಾಗ. ಸೊ ಅಂಥದ್ದೊಂದು ಡೆವಿಲ್ ಸಿನಿಮಾದಲ್ಲೂ ಕೂಡ ಆ ಥರದ್ದೊಂದು ಎಲಿಮೆಂಟ್ ಅಂತ ಅಂದಾಗ, ಆರ್ಟ್ ವರ್ಕ್ ಅಂತ ಅಂದಾಗ ಯಾವ್ದು ಬರುತ್ತೆ? ಇದೇ ಕುರ್ಚಿ ಇದೆಯಾ? ಅದರ್ವೈಸ್ ಅದನ್ನು ಬಿಟ್ಟು ಬೇರೆ ಏನಾದರೂ ಆ ಥರದ್ದು ಆರ್ಟ್ ವರ್ಕ್ ಏನಾದರೂ ತುಂಬ ಜನರಿಗೆ ತುಂಬ ಅಂದರೆ ಒಂದು ರೀತಿ ಇಂಪ್ಯಾಕ್ಟ್ ಮಾಡುವಂಥದ್ದು ಏನಾದರೂ ಇದೆಯಾ ಸರ್? ಇಲ್ಲ, ಇದರಲ್ಲಿ ಎಲಿಮೆಂಟ್ಸ್ಗಳು ಬೇಜಾನಿದೆ, ಚೇರ್ ಥರನೇ ಇದಾವಂಥದ್ದು. ಆಮೇಲೆ ನೀವು ಪ್ರೀವಿಯಸ್ ಸಾರಥಿದು ಹೇಳಿದ್ರಿ, ಸಾರಥಿದಿಗೆ ಆ್ಯಕ್ಚುಲಿ ಆರ್ಟ್ ಡೈರೆಕ್ಟರ್ ನಾನಲ್ಲ, ಇವರು ನಾನು ವರ್ಕ್ ಮಾಡಿದ್ದೀನಿ. ಅದರಲ್ಲಿ ಬಂದು ಈಶ್ವರಿ ಕುಮಾರ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಒಂದು ಸಾಂಗ್ಗಳಿಗೆ ನಾನು ಸೆಟ್ ಹಾಕಿರೋದು. ಅದನ್ನು ಬಿಟ್ಟರೆ ಅದು ಇದರಲ್ಲಿ ಬಂದು ಯಾವುದು ನಮ್ಮ ಡೆವಿಲ್ನಲ್ಲಿ ಏನಂದರೆ, ಈಗ ಚೇರಲ್ಲಿ ಏನು ಡೀಟೇಲಿಂಗು, ಚೇರಲ್ಲಿ ಏನು ಅದ್ಭುತ ಅನ್ನೋ ಒಂದು ಕಾನ್ಸೆಪ್ಟ್ಗಳನ್ನ ನೋಡ್ತೀರಾ ನೀವು. ಇದರಲ್ಲಿ ಎಲ್ಲ ಸೆಟ್ಗಳಲ್ಲಿ ನೋಡ್ತೀರಾ. ಬಟ್ ಏನಂದರೆ, ಸೆಟ್ ಅಂತ ಗೊತ್ತಾದಾಗಲೇ ನಿಮ್ಗೆ ಅದ್ಭುತ ಅನಿಸುತ್ತೆ. ಯಾಕಂದರೆ ಕೆಲವು ಜನಗಳಿಗೆ ಇದು ಸೆಟ್ ಅನಿಸಲ್ಲ, ಲೈವ್ ಲೊಕೇಶನಲ್ಲಿ ಶೂಟ್ ಮಾಡಿಬಿಟ್ಟಿದ್ದಾರೆ ಇವರು ಅನ್ನೋ ಥರ, ಅದನ್ನು ಕಾಮನ್ ಆಗ್ಬಿಡುತ್ತೆ. ಇದು ಸೆಟ್ ಅಂದಾಗ ಹೋಯ್ತು, ಸೆಟ್ಟ ಅಂತಂದಾಗಲೇ ಆಗೋದು. ಆ ಥರ ತುಂಬ ಸೆಟ್ಸ್ಗಳಿದೆ ಮೇಡಮ್, ತುಂಬ ಎಂಜಾಯ್ ಮಾಡೋಂಥ ಸೆಟ್ಸ್ ಇದೆ, ಕತೆಗೆ ಪೂರಕವಾದಂಥ ಸೆಟ್ಸ್ಗಳು ತುಂಬ ಇದೆ. ಸರ್, ಈಗ ದರ್ಶನ್ ಸರ್ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ, ನೀವು ಸಾಕಷ್ಟು ಸಿನಿಮಾಗಳು ಅವ್ರ ಜೊತೆಗೆ ಮಾಡಿದ್ದೀರಾ. ಸೊ ಅವರು ನಿಮ್ಮ ಆರ್ಟ್ ವರ್ಕ್ನ ಕೂಡ ತುಂಬಾ ಮೆಚ್ಕೊಂಡಿರೋವಂಥದ್ದು. ಸೊ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಜೊತೆಗೆ ಟೋಟಲ್ ಓವರಾಲ್ ಈ ಸೆಟ್ ಖರ್ಚು ಅಂತ ಅಂದಾಗ ಎಷ್ಟು ಕ್ರೋಸ್ ಖರ್ಚಾಗಿದೆ ಸರ್ ಇದಕ್ಕೆ? ಮೇಡಮ್, ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಹೆಚ್ಚು ಕಮ್ಮಿ ಸುಮಾರು ಮೆಜೆಸ್ಟಿಕ್ ಮಾಡಬೇಕಾದ್ರೆ ನಾನು ಅಸ್ಟೆಂಟು. ಅವ್ರದ್ದು ಮೊದಲನೇ ಸಿನಿಮಾ ಮೆಜೆಸ್ಟಿಕ್ಕಲ್ಲಿ ನಮ್ಮ ಇಸ್ಮಾಲ್ ಸರ್ ಮೈನ್ ಆರ್ಟ್ ಡೈರೆಕ್ಟ್ರು, ನಾನು ಅಸ್ಟೆಂಟ್ ಆಗಿದ್ದೆ. ಅದಾದಮೇಲೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಪೊರ್ಕಿಯಿಂದ ಆದಮೇಲೆ ಸುಮಾರು ಕಂಟಿನ್ಯೂಸ್ ಮಾಡಿದ್ದೀನಿ ಅವ್ರ ಸಿನಿಮಾಗಳನ್ನ. ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡೋಂಗಿಲ್ಲ ಮೇಡಮ್, ಯಾಕಂದರೆ ಅವರು ಇವತ್ತಿಂದಲ್ಲ ಅವತ್ತಿನವ್ರಿಗೆ ನಾನು ಹೇಳಿದ್ನಲ್ಲ, ಈಗ ಸೆಟ್ಟೆಲ್ಲ ರೆಡಿಯಾಗಿ ನಾನು ಫುಲ್ಲು ಫಿನಿಶಾಗಿ ಅವ್ರು ಬಂದು ನೋಡ್ಬಿಟ್ಟು ಅವ್ರೊಂದು ಸ್ಮೈಲ್ ಕೊಟ್ಟು ಒಂದು ಹಗ್ ಮಾಡೋರ್ಗೆ ಏನಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂದರೆ, ಅವರು ಪ್ರತಿಯೊಂದು ಸಲನೂ ಅಷ್ಟೇ, ನಾವು ಎಲ್ಲೋ ದೂರದಲ್ಲಿ ಎಲ್ಲೋ ಇದ್ದು ನಿಂತರೂ ಕರೆದುಬಿಟ್ಟು ಹೇಳ್ತಾರೆ, ಮಾತಾಡ್ಸ್ತಾರೆ. ಆಮೇಲೆ ನಮ್ಮ ಹತ್ರ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ತುಂಬ ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವು ನಿಜವಲ್ಲೂ ಎರಡನೇ ಮಾತಿಲ್ಲ, ಅಷ್ಟು ತುಂಬ ಒಳ್ಳೆ ಇದು ಮನುಷ್ಯರು. ಅವರು ಪ್ರತಿ ಬರ್ಡೇ ಆಗಲಿ ಎಲ್ಲದಕ್ಕೂ ನಮ್ಮನ್ನ ಇನ್ವೈಟ್ ಮಾಡ್ತಾರೆ, ಆ ಥರ ಇದೆ. ಬಟ್ ಅದರ್ವೈಸ್ ನಮಗೆ ಇವತ್ತರೆಗೂ ನಾವು ಹೇಳೋದು ಎಲ್ಲ ಒಂಥರ ಸೆಟ್ಟಲ್ಲಿ ಹೆಂಗೆ ಅಂದರೆ, ನಾವೆಲ್ಲ ಜೊತೆಯಲ್ಲೇ ಕೂತ್ಕೊಳ್ತೀವಿ, ಜನರಲ್ಲಾಗಿ ಮಾತಾಡ್ತಾ ಇರ್ತೀವಿ, ಆ ಥರ ಇರುತ್ತೆ. ಅದರಲ್ಲಿ ಅವ್ರ ಬಗ್ಗೆ ಎರಡು ಮಾತಿಲ್ಲ ಮೇಡಮ್. ಅದನ್ನು ನೋಡಿಕೊಂಡು ಟೋಟಲ್ ಓವರಾಲ್ ಎಷ್ಟು ಖರ್ಚಾಗಿದೆ ಸರ್ ಸೆಟ್ಗೆ? ಒಂದು ಸೆಟ್ಗಳಿಗೆ ಬರೀ ಸೆಟ್ ಅಂತ ಹೇಳಿದ್ರೆ ನನಗೆ ಗೊತ್ತಿರೋಂಗೆ ಒಂದು ಅರೌಂಡ್ ಒಂದು 18 to 20 crores ಮೇಲೆ ಬರೀ ಸೆಟ್ಗೆ ಖರ್ಚು ಮಾಡಿದ್ದಾರೆ, ಪಕ್ಕ ಮಾಡಿದ್ದಾರೆ. ಎಲ್ಲ ಸೆಟ್ಸ್ ಹೇಳ್ತಾರೆ. ನಾನು ಓವರಾಲ್ ಟಾಕಿ ಪೋರ್ಷನಲ್ಲಿ ಮಾರ್ಕೆಟ್ ಸೆಟ್ಸ್ ಇದೆ, ಆಮೇಲೆ ಸಾಂಗ್ಸ್ಗಳಲ್ಲಿದೆ, ಮತ್ತು ಟೀಸರ್ಗಳಿಗಿದೆ, ಆಮೇಲೆ ಫೈಟ್ ಎಪಿಸೋಡ್ಸ್ಗಳಿಗಿದೆ. ಅದಾದಮೇಲೆ ತಿರ್ಗಾ ಕೆಲವೊಂದು ಚೇಸಿಂಗಿಗೆ ಇರೋ ಒಂದು ಸೆಟ್ಸ್ ಇದೆ. ಆಮೇಲೆ ಅದಲ್ಲದೆ ಕೆಲವೊಂದು ಬೇರೆ ಡಮ್ಮಿ ಒಂದಷ್ಟು ಐಟಮ್ಸ್ಗಳನ್ನ, ಎಕ್ವಿಪ್ಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ ಬ್ಲಾಸ್ಟ್ ಆಗೋಕ್ಕೆ, ಅದಕ್ಕೆಲ್ಲ. ಇದೆಲ್ಲ ಲೆಕ್ಕ ಹಾಕಿದ್ರೆ ಮೋರ್ ದೆನ್ 20 ಆಗಿದೆ. ಸರ್, ನೀವು ಇವಾಗ ಮಾರ್ಕೆಟ್ ಸೀನ್ ಅಂತ ಹೇಳಿದ್ರಿ. ಸೊ ನಾವೀಗ ಒಬ್ಬ ಆಡಿಯನ್ ಆಗಿ ಕುತ್ಕೊಂಡು ನೋಡೋವಾಗ ಇದಕ್ಕೆಲ್ಲ ತರಕಾರಿಗಳು ಅದು ಇದು ಎಲ್ಲ ಯೂಸ್ ಮಾಡಿರ್ತೀರಾ, ಅಂದರೆ ರೇಷನ್ ದಿನಸಿಗಳನ್ನ ಯೂಸ್ ಮಾಡಿರ್ತೀರಾ. ಸೊ ಅದಾದಮೇಲೆ ಅದು ಎಲ್ಲ ಏನು ಮಾಡ್ತಾರೆ ಶೂಟಿಂಗ್ ಅವರು ಅನ್ನೋ ಒಂದು ಕ್ಯೂರಿಯಾಸಿಟಿ ಸರ್. ಅದು ಯೂಸ್ ಆದಮೇಲೆ ಅದೇನಾದರೂ ಮತ್ತೆ ಬಳಕೆ ಆಗುತ್ತಾ? ಜೊತೆಗೆ ಅದರ್ವೈಸ್ ಬೇರೆ ಸಿನಿಮಾಗಳಿಗೂ ಯೂಸ್ ಆಗುತ್ತಾ? ಅದು ಹೇಗೆ ಏನು ಅಂತ ಸರ್? ನೀವು ಒಂದಷ್ಟು ಯೂಸ್ ಮಾಡ್ತೀರಾ ಬೇರೆ ಇಂಟೀರಿಯರ್ಗೂ ಎಲ್ಲನೂ, ಅದೆಲ್ಲ ಏನಾಗುತ್ತೆ ಅಂತ? ಇಲ್ಲ ಮೇಡಮ್, ಅದೇನಂದರೆ ಕೆಲವೊಂದು ನಾವೇನು ಮಾಡ್ತೀವಿ, ಮಾರ್ಕೆಟ್ ಸೀನ್ ಅಂತ ಬಂದಾಗ ಯಾವುದು ಡ್ರೈ ಆಗಲ್ಲ, 15 days 20 days ಇರೋವಂಥ ತರಕಾರಿಗಳು. ಕೆಲವೊಂದು ನೀವೆಲ್ಲ ಈ ಟೊಮೊಟೊ, ಈರುಳ್ಳಿ, ಬದನೆಕಾಯಿ, ಮತ್ತು ಹೂಕೋಸು, ಗೆಡ್ಡೆಕೋಸು, ಇದನ್ನೆಲ್ಲ ಜಾಸ್ತಿ ಹಾಕಿರ್ತೀವಿ. ಈ ಸೊಪ್ಪುಗಳು ಮತ್ತು ಹೂವು ಮತ್ತು
ಆವತ್ತಿಂದ ಅವತ್ತಿಗೆ ಒಣಗೋವಂಥದ್ದು ಇದೆಯಲ್ಲ ಅದನ್ನೆಲ್ಲೋ ಬ್ಯಾಕ್ಗ್ರೌಂಡಲ್ಲಿ ಇಟ್ಟಿರ್ತೀವಿ. ನೀವು ಸಿನಿಮಾ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಫ್ರೇಮಿಂಗ್ಸಲ್ಲಿ ಏನಂದರೆ ನಿಮಗೆ ಇದೆಲ್ಲ ತುಂಬ ಕಾಣುತ್ತೆ, ಮೆಣಸಿನ್ಕಾಯಿ ಇದೆಲ್ಲ ಆಮೇಲೆ ಎಳ್ನೀರುಗಳು, ಕಾಯಿಗಳು ಇದನ್ನೆಲ್ಲ. ಯಾಕಂದರೆ ಇದು ನಿಮ್ಗೆ ಎಷ್ಟು ದಿನ ಇಟ್ಟರೂ ಏನಾಗಲ್ಲ. ಕೆಲವೊಂದು ಸಲ ಏನಂದರೆ ಯಾರು ಯೂಸ್ ಮಾಡ್ತಾರೆ ಆಮೇಲೆ. ಇದು ಇನ್ನು ಅದರ್ವೈಸ್ ನಾವು ಇನ್ನು ಮಿಕ್ಕಿದ್ದೆಲ್ಲ ತುಂಬ ಒಂದೇ ದಿನಕ್ಕೆ ಬಾಡೋವಂಥದ್ದು ಏನಕ್ಕೆ ಇಡಲ್ಲ ಅಂತ ಹೇಳಿದ್ರೆ, ಒಂದ್ಸಲಿ ಮಾರ್ಕೆಟ್ದು ಶೂಟ್ ಅಂತ ಹೇಳಿದ್ರೆ ಮಿನಿಮಮ್ 15 days to 20 days 10 days ಇರುತ್ತೆ. ಅಷ್ಟು ದಿನ ಶೂಟ್ ಮಾಡೋದಕ್ಕೆ ನಾವು ಹತ್ರ 20 ದಿನ ಕಾಯಬೇಕಾಗತ್ತೆ. ಯಾಕಂದರೆ ಮುಂಚೆನೇ ತಂದಿಡ್ತೀವಿ. ಏನಾದ್ರು ಒಂದು ದಿನ 2 ದಿನ ಏನಾದ್ರು ಬ್ರೇಕ್ ಕೊಟ್ಟರು, ಶೆಡ್ಯೂಲ್ ಬ್ರೇಕ್ ಆಯಿತು, ತಿರ್ಗಾ ನಾವು ಅದನ್ನು ಎಲ್ಲ ಹೊಂದಾಣಿಕೆ ಮಾಡಬೇಕು, ಹೊಂದಿಸ್ಬೇಕು. ಅದಕ್ಕೆ ಏನು ಮಾಡ್ತೀವಿ, ಆ ಥರದ್ದೆಲ್ಲ ಇದನ್ನೆಲ್ಲ ಮಾರ್ಕೆಟಲ್ಲಿ ಇನ್ನು ಮಿಕ್ಕಿದ್ದು ನೀವು ಬೇರೆ ಏನೋ ಕ್ಲಾತ್ಸ್ ಗೀತ್ಸ್ ಅದೆಲ್ಲ ಏನಾಗೋದಿಲ್ಲ. ಈ ತರಕಾರಿಗಳ ವಿಷಯ ಬಂದಾಗ ಈ ಥರ ನಾವೇನು ಮಾಡ್ತೀವಿ, ಡ್ರೈ ಆಗದಿರೋಂಥ ವೆಜಿಟೇಬಲ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಅದನ್ನು ಓಕೆ, ಮತ್ತು ಯೂಸ್ ಆಗುತ್ತೆ ಅದು. ಯೂಸ್ ಆಗುತ್ತೆ. ಆರ್ಟ್ ವರ್ಕ್ಗಳೆಲ್ಲ ಏನು ಮಾಡ್ತೀರಾ ಸರ್? ಅದು ಆರ್ಟ್ ವರ್ಕ್ಗಳ್ದು ಏನಂದರೆ ನಾವೀಗ ಸೆಟ್ ಹಾಕ್ತೀವಿ ನೋಡಿ. ಇವಾಗ ನೀವೇನು ಅಲಮರ ಸೆಟ್ಸ್ ನೋಡಿದ್ರೆ ಅದರಲ್ಲಿ ಗ್ಲಾಸ್ ಒಂದು ಸಿಗಲ್ಲ. ರಿಮೂವ್ ಮಾಡ್ಬೇಕಾದ್ರೆ ಎಲ್ಲ ಹೊಡೆದೋಗುತ್ತೆ. ನಿಮಗೆ ನಾವು 1000 ಗ್ಲಾಸ್ ಅಂತ ಹೇಳಿದ್ರೆ ಒಂದು 150 ಗ್ಲಾಸ್ ಸಿಗುತ್ತೆ ಹೆಚ್ಚು. ಎಲ್ಲ ಹೋಗ್ಬಿಡುತ್ತೆ. ಅದರಲ್ಲಿ ನಿಮ್ಗೇನು ಹೋಗುತ್ತೆ ಅಂದರೆ ಬ್ಯಾಕ್ ಸೈಡಲ್ಲಿ ಸಪೋರ್ಟಿಂಗ್ ಕೊಟ್ಟಂಥ ಪ್ಲೈವುಡ್ಸು, ಆಮೇಲೆ ಫ್ಯಾಬ್ರಿಕೇಷನ್ ಫ್ರೇಮ್ ಸ್ಟ್ರಕ್ಚರ್ ಏನು ಮಾಡಿರ್ತೀವಿ ಅದು ಇದಷ್ಟೇ ಉಳಿಯುತ್ತೆ. ಅದು ಫ್ಯಾಬ್ರಿಕೇಷನ್ ಸ್ಟ್ರಕ್ಚರು ನಮಗೆ ಎಲ್ಲ ಕೆಲವೊಂದು ಸ್ಕ್ರಾಪ್ಗೆ ಹೋಗ್ಬಿಡುತ್ತೆ. ಪ್ಲೈ ಏನಂದರೆ ಇನ್ನೊಂದು 2 ಸೆಟ್ಟಲ್ಲಿ ಯೂಸ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು 2 ಸೆಟ್ಟಲ್ಲಿ. ಅದು ಬಿಟ್ಟರೆ ಹಾಗೆ ನಾವೇನಂದರೆ ತಿರ್ಗಾ ಹೊಸ್ದಾಗಿ ಪರ್ಚೇಸ್ ಮಾಡೋದು ಪ್ರತಿ ಸಲ. ಈಗೇನಾದ್ರು ನಮ್ಮದು ಹೆಚ್ಚು ಕಮ್ಮಿ ಈ ಡೆವಿಲ್ಗೆ 188-89ನೇ ಸಿನಿಮಾ ಆಗುತ್ತೆ ನನ್ನ ಇದರಲ್ಲಿ. 28-30 ವರ್ಷ ಆಯಿತು ನನ್ನ ಇದು ಸರ್ವೀಸು ಕನ್ನಡ ಚಲನಚಿತ್ರರಂಗದಲ್ಲಿ. ಆವತ್ತಿಂದ ಇವತ್ತರೆಗೂ ನಾನೇನಾದ್ರು ಗೋಡನ್ ಅಂತ ಮಾಡಿದ್ದೀರೋ ಒಂದು ಏರಿಯಾ ಸಾಕಾಗ್ತಾಯಿರಲಿಲ್ಲ ನನಗೆ. ಅಷ್ಟು ಸೆಟ್ಗಳು ಹಾಕ್ಬಿಟ್ಟಿದ್ದೀನಿ. ಒಂದು ಸಿನಿಮಾದಲ್ಲಿ ಮಿನಿಮಮ್ 4-5 ಸೆಟ್ ಅಂತ ಲೆಕ್ಕ ಹಾಕ್ಕೊಳ್ಳಿ. 4-5 ಸೆಟ್ ಇಂಟು 180-190 ಸಿನಿಮಾ ಅಂತ ಹೇಳಿದ್ರೆ ಅಷ್ಟು ಪ್ರಾಪರ್ಟಿಗಳನ್ನ ನಾವು ಹೊಂದ್ಸೋಕ್ಕಾಗ್ತಿಲ್ಲ. ಆದ್ರೂ ಇವತ್ತೊಂದು 2 ಗೋಡನ್ಗಳಿದೆ. ಯಾವ್ದು ಯೂಸ್ ಆಗುತ್ತೆ ಅದನ್ನು ಮಾತ್ರ ಮ್ಯಾನೇಜ್ ಮಾಡಿ ಮೇಂಟೈನ್ ಮಾಡ್ತಾಯಿದ್ದೀನಿ ಮಾತ್ರ. ಸರ್, ಫಾರ್ ದ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ, ಅಂದರೆ ಸಾರಥಿ ಆದಮೇಲೆ ಸೊ ಈ ಥರ ಹೀರೋ ಇಲ್ಲದೆ, ಅಂದರೆ ಮೈನ್ ಸ್ಟ್ರೀಮ್ ಅಂದರೆ ಸೂಪರ್ ಸ್ಟಾರ್ ಹೀರೋ ಇಲ್ಲದೆ ಸಿನಿಮಾ ರಿಲೀಸ್ ಮಾಡ್ತಿರೋ ಅಂಥದ್ದು. ಸೊ ಆದರೆ ಇಡೀ ಚಿತ್ರತಂಡ ಇವತ್ತು ಜೊತೆಯಾಗಿ ನಿಂತಿದೆ ಸಿನಿಮಾ ಟೀಮ್ಗೆ. ಎಲ್ಲರೂ ಕೂಡ ಪ್ರಮೋಷನಲ್ಲಿ ತೊಡ್ಕೊಂಡಿದ್ದಾರೆ. ಸಹ ಕಲಾವಿದರಾಗಿರ್ಬೋದು, ನೀವು ಆರ್ಟ್ ಡೈರೆಕ್ಟರ್ಗಳಾಗಿರ್ಬೋದು, ಬೇರೆ ತಂತ್ರಜ್ಞರಿರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ, ಜೊತೆಗೆ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್, ದರ್ಶನ್ ಸರ್ ಫ್ಯಾನ್ಸ್ಗೆ ಎಲ್ಲ? ಈ ಒಂದು ಪರಿಸ್ಥಿತಿ ಎಷ್ಟು ಕಷ್ಟಕರವಾಗಿದೆ ಹೀರೋ ಇಲ್ಲದೆ ಸಿನಿಮಾ ರಿಲೀಸ್ ಮಾಡ್ತಿರೋವಂಥದ್ದು, ಜೊತೆಗೆ ಆಡಿಯನ್ಸ್ಗೆ ಈಗ December 11th ರಿಲೀಸ್ ಆಗ್ತಿದೆ, ಏನು ಹೇಳ್ತೀವಿ? ಮೇಡಮ್, ನಮ್ಮ ಆ ಥರ ಹೇಳ್ಬೇಕಂದ್ರೆ ಪರ್ಸ್ನಲ್ಲಾಗಿ ನಿಜವೂ ನನ್ನ ಒಪಿನಿಯನ್ ಏನಂದರೆ, ಎಲ್ಲರಿಗೂ ಒಂದು ಸಲ ಒಂದು ಮೈನಸ್ ಪ್ಲಸ್ ಅಂತ ಇರುತ್ತೆ. ಖಂಡಿತ ಒಳ್ಳೆಯದಾಗತ್ತೆ. ಆದಷ್ಟು ಬೇಗ ಈ ವರ್ಷದಲ್ಲೇ ಅವ್ರನ್ನ ನಾವು ಖಂಡಿತ ನಮ್ಮ ಜೊತೆ ಇರ್ತಾರೆ ಅಂತ ನಾವು ತುಂಬ ಇದು ಮಾಡಿದ್ದೀವಿ. ಆಮೇಲೆ ಈಗ ಏನಂದರೆ ಅವ್ರು ಇಲ್ಲದೆ ಅನ್ನೋ ಪಬ್ಲಿಸಿಟಿ, ಅವ್ರು ಇಲ್ಲದೆ ಅನ್ನೋದು ಅಂತ ನಮ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಅವ್ರ ಹೆಸರೇ ನಮಗೆ ಬಲ. ಅವ್ರಿಗೆ ದರ್ಶನ್ ಸರ್ ಅಂದರೆ ಡಿ ಬಾಸ್ ಅಂದರೆ ಅದೇ ನಮಗೆ ಬಲ. ಅದಕ್ಕೆ ಜೊತೆಗೆ ಹೆಚ್ಚಿನಾಗ ಅಭಿಮಾನಿಗಳು. ನೀವು ನೋಡಿರ್ಬೋದು, ಈಗ ಅವ್ರು ಇಲ್ಲದೇ ಎಷ್ಟೋ ಜನ ಅಭಿಮಾನಿಗಳು ಅವರೇನೆ ಪಬ್ಲಿಸಿಟಿ ಮಾಡಿಕೊಂಡು, ಅವರೇ ಅನ್ನದಾನಗಳು ಮಾಡಿ, ಅವರೇ ಇದನ್ನೆಲ್ಲ ಹಂಚಿ, ಆಮೇಲೆ ಪ್ರೊಸೆಷನ್ಗಳು ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದಾರೆ. ಇದೇ ಥರ ಸಾರಥಿನಲ್ಲೂ ಮಾಡಿದರು. ಇದೇ ರೀತಿ ಪ್ರೊಸೆಷನ್ಗಳು ಮಾಡಿ ಎಲ್ಲ ಮಾಡಿದರು. ಇದರಲ್ಲೂ ಮಾಡಿದ್ರು. ಅದಕ್ಕೆ ಯಾವತ್ತಿರೋ ಸಾಥ್ ಅವ್ರು ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಸರ್ ಇದ್ದಾರೆ ನಮ್ಮ ಜೊತೆನೇ. ಅವರಿಲ್ಲದೆ ನಮ್ದು ಇದೆಲ್ಲ ಈ ರೇಂಜಿಗೆ ಇಷ್ಟಿದ್ದಕ್ಕೆ ಡೆವಿಲ್ಲು ಇಷ್ಟೊಂದು ಹೈ ಲೆವೆಲ್ ಇದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಸರ್ ಡಿ ಬಾಸ್ ದರ್ಶನ್ ಸರ್. ಆ ದರ್ಶನ್ ಸರ್ ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ಥರನೇ ಇಟ್ಕೊಂಡು ನಾವು ಇದು ಮಾಡ್ತಾಯಿರೋದು. ಅವ್ರ ಅಭಿಮಾನಿಗಳಿಗೆ ಅವ್ರಿಗೆ ನಮಗಿನ್ನ ಜಾಸ್ತಿ ಧೈರ್ಯ ಇದೆ. ಅವ್ರು ಎಲ್ಲಿವರೆಗೂ ಅವ್ರ ಸ್ಟ್ರೆಂತ್ ಇರುತ್ತೆ, ಎಲ್ಲಿವರೆಗೂ ಅಭಿಮಾನಿಗಳ್ದು ಒಂದು ಆತ್ಮಸ್ಥೈರ್ಯ ಇರುತ್ತೆ, ಅಲ್ಲಿವರೆಗೂ ಏನಾಗಲ್ಲ. 100% ಸರ್ ನಮ್ಮ ಜೊತೆನೇ ಈ ವರ್ಷದಲ್ಲೇ ಬರ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂದ್ರೆ ಅವ್ರನ್ನ ನಂಬ್ಕೊಂಡಿರೋರು ಬರೀ ಅಭಿಮಾನಿಗಳು, ಕುಟುಂಬದವರು. ಅವರಲ್ಲದೆ ನಮ್ಮ ಸಿನಿಮಾ ಕುಟುಂಬದವರು ಕಾಯ್ತಾಯಿದ್ದೀವಿ ನಾವು. ಸಿನಿಮಾ ಕುಟುಂಬದವರು ಅಂದರೆ ಅವರಿದ್ದಾಗ ಹೆಚ್ಚು ಕಮ್ಮಿ ಒಂದು ದಿನಕ್ಕೆ ನನಗೆ ಗೊತ್ತಿರೋಂಗೆ ಒಂದು 500 ಜನನಾರು ಒಂದು ಊಟ ಮಾಡ್ತಾಯಿದ್ರು ನಮ್ಮ ಚಲನಚಿತ್ರರಂಗದಲ್ಲಿ. ಈಗ ಎಷ್ಟೋ ಜನ, ಒಬ್ಬ ಲೈಟ್ ಮ್ಯಾನಿಂದ ಹಿಡಿದು ಪ್ರೊಡಕ್ಷನ್ ಬಾಯಿಂದ ಹಿಡಿದು
ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಮೇಕಪ್ ಅವರಿಂದ ಹಿಡಿದು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಕಾಸ್ಟ್ಯೂಮ್ಸ್ ಅವರಿಂದ ಹಿಡಿದು ಸಾಕಷ್ಟು ಜನ ಅವ್ರಿಗೆ ಲಿಂಕ್ ತೊಗೊಂಡ್ರೆ ಒಂದು ವೆಂಡರ್ಸು ಎಲ್ಲ ತೊಗೊಂಡ್ರೆ ಒಂದು ದಿನಕ್ಕೆ 500 ಜನ ಊಟ ಮಾಡ್ತಾಯಿದ್ರು ನನಗೆ ಗೊತ್ತಿರೋಂಗೆ. ಯಾಕಂದರೆ ನಾನು ಸಾಕಷ್ಟು ಸಿನಿಮಾ ಆ 500 ಜನಕ್ಕೆ ಕಂಟಿನ್ಯೂಸ್ ಆಗಿ ಅವರಿಂದ ಒಂದು ಅನ್ನ ಸಿಗ್ತಾಯಿತ್ತು. ಈ ಒಂದು ಇದರಲ್ಲಿ ದೇವರು ನಿಜವಾಗ್ಲೂ ಅವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಖಂಡಿತ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅವರು ಆದಷ್ಟು ಬೇಗ ಬರಲಿ. ನೀವು ಇಲ್ಲ ಅನ್ನೋ ಕೊರತೆಗಿನ್ನ ಜಾಸ್ತಿ ನಮಗೆ ನೀವು ಎಷ್ಟು ಬೇಗ ಬರ್ತೀರ ಅನ್ನೋ ಒಂದು ಆಸೆಯಿಂದ ಕಾಯ್ತಾಯಿದ್ದೀವಿ ನಾವು. ಅದೊಂದು ಅಭಿಮಾನಿಗಳಿಗೆ ನಾವು ಹೇಳೋದಿದೊಂದೇ ಮೇಡಮ್. ಡೆವಿಲ್ ಬಗ್ಗೆ ಏನು ಬಿಟ್ಕೊಡ್ತಾ ಇಲ್ಲ ನೀವು. ಇವಾಗ ನಾಳೆ ಟ್ರೈಲರ್ ರಿಲೀಸ್ ಆದಮೇಲೆ ಏನಾದರೂ ರಿವೀಲ್ ಆಗುತ್ತಾ ಗೊತ್ತಿಲ್ಲ ನನಗೆ. ಸೊ ಕಾದು ನೋಡಬೇಕು. ಜೊತೆಗೆ ಡೆವಿಲ್ ಅಂತ ಅಂದರೆ ಆರ್ಟ್ ಡೈರೆಕ್ಟರ್ ಏನು ಅರ್ಥ ಕೊಡ್ತಾರೆ? ಡೆವಿಲ್ ಅಂದರೆ ಅದೊಂದು ಕ್ಯಾರೆಕ್ಟರ್ ಮೇಡಮ್. ಜಸ್ಟ್ ಒಂದು ಕ್ಯಾರೆಕ್ಟರ್ ಮೇಡಮ್. ಏನು ಅರ್ಥ ಕೊಡಲ್ಲ ಡೆವಿಲ್ ಅಂದರೆ. ಅದು ಸಿನಿಮಾ ನೋಡಿ ಗೊತ್ತಾಗ್ತದೆ. ಸಿನಿಮಾನೇ ಹೇಳುತ್ತೆ ನಿಮಗೆ. ಥ್ಯಾಂಕ್ ಯು ಮೇಡಮ್. ಸ್ಮೈಲ್ ಎಲ್ಲ ಸೇಮ್ ಅಲ್ಲಿ ಡೆವಿಲ್ ಟೀಸರ್ ಅಂತ. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ, ಇದಿಷ್ಟು ಡೆವಿಲ್ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರ ಮಾತು. ಡೆವಿಲ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಮೂಡ್ ಬಂದಿದೆ. ಎಲ್ಲರೂ ಹೋಗಿ ಸಿನಿಮಾ ನೋಡಿ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.